ಮುಂಚಿನ ಕಾಲದಲ್ಲಿ ಈ ಮಕ್ಕಳಿಗೆ ಹೇಗೆ ಅಂದರೆ ಹೇಗೆ ನೋಡ್ತಿದ್ರು ಅಂತ ಅಂದರೆ ಇವ್ರಿಗೆಲ್ಲ ರೆಸ್ಪೆಕ್ಟ್ ಕೊಡ್ತಿದ್ದಿಲ್ಲ. ಎಲ್ಲಿ ನೋಡಿದ್ರು ಇಗ್ನೋರ್ ಮನೆಯಲ್ಲೂ ಕೂಡ ಅಥವಾ ಆಚೆಯೂ ಕೂಡ ಇವ್ರಿಗಂತ ಸಪ್ರೇಟ್ ಅಂದರೆ ರೆಸ್ಪೆಕ್ಟ್ ಎಲ್ಲಾರನ್ನೂ ಸಾಮಾನ್ಯ ಅಂದರೆ ಏನು ಈಕ್ವಾಲಿಟಿ ಇರ್ತಾ ಇದ್ದಿಲ್ಲ. ಆದರೆ ಇವಾಗ ಇದ್ರೂ ಇಲ್ದಿರಂಗೆ ಅಥವಾ ಏನೋ ಒಂದು ಕಾಟಾಚಾರಕ್ಕೆ ಹಂಗೆ ನೋಡ್ತಿದ್ರು. ಮತ್ತು ಇವ್ರಿಗೆ ಹೇಗೆಲ್ಲ ಒಂದು ಈ ಸೊಸೈಟಿಯೆಲ್ಲ ಹೇಗೆ ನೋಡ್ತಿದ್ರು ಅಂದರೆ ಫಾರ್ ಎಕ್ಸಾಂಪಲ್ ಉದ್ಯೋಗದಲ್ಲಿ ಆಗಲಿ ಅಥವಾ ಈ ಶಿಕ್ಷಣದಾಗಲಿ ಅಂದರೆ ಎಜುಕೇಷನ್ ಮತ್ತು ಕೆಲಸದಲ್ಲಿ ಇಲ್ಲೂ ರಿಜೆಕ್ಷನ್ ಅವ್ರಿಗೆ. ಇಲ್ಲಿ ಏನಾದ್ರು ಬಂದು ಇಲ್ಲೂ ಅಷ್ಟೇ ಅವ್ರಿಗೆ ಅಯ್ಯೋ ಪಾಪ ಇವ್ರ ಕೈಲಿ ಆಗುತ್ತಾ ಏನಕ್ಕೆ ಬೇಡ ಬಿಡು ಅಂತ ರಿಜೆಕ್ಟ್ ಮಾಡ್ತಿದ್ರು. ಸುಮ್ಮನೆ ಮನೇಲಿ ರೆಸ್ಟ್ ತೊಗೊಬೋದಲ್ಲ, ಯಾಕೆ ಇವೆಲ್ಲ ಮಾಡಿ ಸುಮ್ಮನೆ ಏನಕ್ಕೆ ನೀವು ರಿಸ್ಕ್ ತೊಗೊತೀರಾ ಅಂತಲ್ಲ. ಮತ್ತು ಇವ್ರಿಗೆ ಒಂದು ಸೊಸೈಟಿಯಿಂದ ಒಂದು ಟ್ಯಾಗ್ಲೈನೇ ಬಂದಿತ್ತು. ಏನು ಟ್ಯಾಗ್ಲೈನ್ ಅಂದರೆ ಶಾಪಗ್ರಸ್ತು ದೈವದೋಷದಿಂದ ಬದುಕಿದ್ದಾರೆ ಅಂದರೆ ಏನೋ ಲೈಕ್ ಮೇಲಿಂದನೇ ಇವ್ರಿಗೇನೋ ಶಾಪ ಬಂದ್ಬಿಟ್ಟಿದೆ, ಅದಕ್ಕೆ ಈಗೆಲ್ಲ ಇದ್ದಾರೆ, ಇದರಿಂದ ಅವ್ರು ಸಫರ್ ಮಾಡ್ತಿದ್ದಾರೆ ಅಂತೆಲ್ಲ ಒಂದು ಟ್ಯಾಗ್ಲೈನ್ ಕೊಟ್ಟಿದೆ ಸೊಸೈಟಿಯಲ್ಲಿ. ಟೈಮ್ ಹೋಗ್ತಾ ಹೋಗ್ತಾ ಜನರಿಗೂ ಅವ್ರು ಇದ್ದಿದ್ದ ಫೀಲಿಂಗ್ಸ್ ಅಂದರೆ ಅವ್ರು ಇದ್ದಿದ್ದು ಒಂದು ಸ್ಟಿಕ್ ಆನ್ ಆಗಿಬಿಟ್ಟಿದ್ರು. ಇವ್ರು ಹೀಗೆ ಇವ್ರಿಗೆ ಅದಕ್ಕೆ ಚೇಂಜ್ ಆಗ್ಬೋದು. ಏನು ಅದು ಅಂದರೆ ಇವರು ನಮ್ಮ ಥರ ಕಾಮನ್ ಮ್ಯಾನ್ ಕಾಮನ್ ಹ್ಯೂಮನ್ ಬೀಯಿಂಗ್ ನಮ್ಮ ಥರ ಸಾಮಾನ್ಯರು, ಅವರು ನಮ್ಮ ಥರ ಏನೋ ಎಲ್ಲನೂ ಮಾಡ್ಬೋದು, ಸಾಧಿಸ್ಬೋದು, ಅಚೀವ್ ಮಾಡ್ಬೋದು, ದೇಶಕ್ಕೊಂದು ಕೊಡುಗೆ ಕೊಡ್ಬೋದು ಅಂತ ಅವ್ರಿಗೂ ಆಗ ಅನಿಸ್ತಾ ಬಂತು. ಯಾಕಂದರೆ ಅವ್ರಿಗೆ ಈ ವಿಶೇಷಚೇತನ ಹಕ್ಕುಗಳ ಬಗ್ಗೆ ಅರಿವಾಯಿತು, ಅದ್ರ ಬಗ್ಗೆ ಗೊತ್ತಾಯ್ತು ಏನು ಎತ್ತ ಅಂತ. ಅದರಿಂದ ಇವ್ರಿಗೆ ಏನೇನು ಫೆಸಿಲಿಟಿ ಇದೆ, ಇವ್ರಿಗೆ ಏನೇನೆಲ್ಲ ಗೌರ್ಮೆಂಟಿಂದ ಆಗಲಿ ಏನೆಲ್ಲ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಇನ್ನು ಈ ಗ್ಲೋಬಲ್ ಆರ್ಗನೈಸೇಷನ್ ಅವರು ಕೂಡ ಸ್ವಲ್ಪ ಇವರಂತಹ ಪ್ರೋಗ್ರಾಮ್ಗಳು ಎಲ್ಲ ಕಂಡಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಿಂದ ಇವ್ರ ಆ್ಯಕ್ಟಿವಿಟೀಸು ಜಾಸ್ತಿ ಆಗಲಿ, ಇವರು ಎಲ್ಲ ಜೊತೆ ಬೆಳೀಲಿ ಅಥವಾ ಎಲ್ಲರ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಲಿ, ಒಂದೇ ಕಡೆ ಕುತ್ಕೊಳೋದು ಬೇಡ, ಎಲ್ಲ ನೋಡಲಿ ಅಂತ ಅವರು ಉದ್ದೇಶದಿಂದ ಇವುಗಳನ್ನು ಸ್ಟಾರ್ಟ್ ಮಾಡಿದ್ರು. ಹೋಗ್ತಾ ಹೋಗ್ತಾ ಜನರಿಗೂ ನೋಡೋ ಆ್ಯಂಗಲ್ ಚೇಂಜ್ ಆಯಿತು. ಅವ್ರಿಗೂ ಅಷ್ಟೇ ಓಕೆ ಇವರು ಕೂಡ ನಮ್ಮಂತೆ ಓದ್ಬೋದು, ನಮ್ಮ ಥರನೇ ಕೆಲಸ ಮಾಡ್ಬೋದು ಮತ್ತು ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಪಾಲ್ಗೊಳ್ಬೋದು ಅಂತ ಮೆಂಟಲಿ ಫಿಕ್ಸ್ ಆದರು. ಮತ್ತು ಇವರೆಲ್ಲ ಯಾಕೆ ಇವೆಲ್ಲ ಆಯಿತು ಅಂದರೆ ಇವರು ಮಾಡಿದ ಸಾಧನೆಗಳು, ಇವ್ರು ಮಾಡಿದ ಸಾಧನೆ ಎಲ್ಲರೂ ತುಂಬ ಜನಕ್ಕೆ ರೋಲ್ ಮಾಡೆಲ್ ಆದರು ಮತ್ತು ಒಳ್ಳೆ ಎಕ್ಸಾಂಪಲು ಆಯಿತು. ಸೊ ಇದೆಲ್ಲ ಹೇಳೋಕ್ಕೆ ನನಗೂ ಖುಷಿ ಆಗುತ್ತೆ. ಇವ್ರು ಮಾಡಿದ ಸಾಧನೆಗಳಾಗಿರ್ಬೋದು, ಅಚೀವ್ಮೆಂಟ್ ಆಗಿರ್ಬೋದು, ನೋಡೋಕ್ಕೆ ಖುಷಿ ಆಗುತ್ತೆ, ಕೇಳೋಕ್ಕೆ ಖುಷಿ ಆಗುತ್ತೆ. ನನಗೂ ತುಂಬ ಇನ್ಸ್ಪೈರ್ ಆಗಿದೆ. ಇನ್ನು ನಾವು ಟೆಕ್ನಾಲಜಿ ಬಗ್ಗೆ ಮಾತಾಡಬೇಕು ಅಂದರೆ ಟೆಕ್ನಾಲಜಿ ತುಂಬ ಅಪ್ಗ್ರೇಡ್ ಆಗಿದೆ. ಇದು ಬರೀ ನಮ್ಮಂಥವ್ರಿಗೆಲ್ಲ ಈಗಿನಂಥ ಮಕ್ಕಳಿಗೂ ತುಂಬ ಹೆಲ್ಪ್ ಮಾಡಿದೆ. ಏನಂತ ಹೆಲ್ಪ್ ಅಂತ ಅಂದರೆ ಕಿವಿ ಮಿಷನ್ ಆಗಿರ್ಬೋದು ಅಥವಾ ಆಟೋಮೆಟಿಕ್ ಚೇರ್ ಆಗಿರ್ಬೋದು, ಇದರಿಂದ ಇವ್ರ ಲೈಫ್ ತುಂಬ ಈಸಿ ಮಾಡೋಂಥದ್ದು. ಇವಾಗ ಎಕ್ಸಾಂಪಲ್ ಕಿವಿ ಮಿಷನ್ ಆಗಿರಲಿ, ಕಿವಿ ಮಿಷನ್ ಇಲ್ದಿರೋ ಮುಂಚೆ ಅವ್ರಿಗೆ ಏನಾಗ್ತಿದೆ ಕರಿತಿದ್ರು ಯಾರಿಗೂ ಗೊತ್ತಾಗ್ತಿದ್ದಿಲ್ಲ. ಇವಾಗ ಇದ್ರೂ ಯೂಸ್ ಮಾಡೋದ್ರಿಂದ ಏನೊಂದು ಚೂರು ಸೌಂಡ್ ಮಾಡಿದ್ರು ಅವ್ರು ರೆಕ್ಟಿಫೈ ಮಾಡ್ತಾರೆ, ಚಿಕ್ಕದಾಗಲಿ ದೊಡ್ಡದಾಗಲಿ ಅಟ್ಲೀಸ್ಟ್ ರೆಸ್ಪಾನ್ಸ್ ಮಾಡ್ತಾರೆ ಕಿವಿ ಮಿಷಿನಿಂದ. ಇನ್ನು ವೀಲ್ ಚೇರ್ ಬಗ್ಗೆ ಮಾತಾಡಬೇಕಂದ್ರೆ ಆಟೋಮೆಟಿಕ್ ವೀಲ್ ಚೇರ್. ಮೊದಲು ಇವ್ರಿಗಂತ ಒಬ್ಬರು ಜನ ಇರಬೇಕಿತ್ತು, ಎತ್ತಕ್ಕಾಗಲಿ ಇಳಿಸೋಕ್ಕಾಗಲಿ ಅಥವಾ ಸಹಾಯ ಮಾಡೋಕ್ಕಾಗಲಿ, ಅಂದರೆ ಕರ್ಕೊಂಡು ಹೋಗೋದು ಬರೋದಾಗಲಿ. ಈ ವೀಲ್ ಚೇರ್ ಯೂಸ್ ಮಾಡೋದ್ರಿಂದ ಒಂದು ಬಟನ್ ಒತ್ತರೆ ಸಾಕು, ಅವ್ರು ಮುಂದೆ ಹಿಂದೆ ಓಡಾಡ್ಬೋದು. ಎಷ್ಟೇ ದೂರ ಆದರೂ ಬಟನ್ನಿಂದ ಯಾರದೇ ಸಹಾಯ ಹೇಳ್ದಿರ ಅವ್ರು ಮುಂದೆ ಬರ್ಬೋದು. ಇದರಿಂದ ಇಂಥ ಮಕ್ಕಳಿಗೆ ಟೆಕ್ನಾಲಜಿ ತುಂಬ ಹೆಲ್ಪ್ ಮಾಡಿದೆ, ತುಂಬ ಲೈಫ್ ಈಸಿ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಮೊನ್ನೆ ಹೀಗೆ ಕೊಟ್ಟಿದ್ದೆ, ನನ್ನ ಫ್ರೆಂಡ್ ಕಾಲ್ ಮಾಡಿ ಕಲ್ಪವೃಕ್ಷ ಸ್ಪೆಷಲ್ ಏಬಲ್ಡ್ ಸ್ಕೂಲ್ ಅಲ್ಲಿ 8th ಆ್ಯನಿವರ್ಸರಿ ಫಂಕ್ಷನ್ ಇದೆ, ಬಾ ಹೋಗೋಣ ಅಂತ ಕರೆದ. ಸರಿ ಅಂತ ನಾನು ಅಂದೆ. ಆಮೇಲೆ ನಾನು ಅಂದ್ಕೊಂಡು ಓಕೆ ಸ್ಪೆಷಲ್ ಏಬಲ್ಡ್ ಸ್ಕೂಲ್ ಫಂಕ್ಷನ್ ಅದು, ಸೊ ನಾರ್ಮಲ್ ಫಂಕ್ಷನ್ಗೂ ಈ ಫಂಕ್ಷನ್ಗೂ ತುಂಬ ಡಿಫರ್ ಇದೆ. ಸೊ ನಂಗೆ ಒಂಥರ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯಿತು. ಓಕೆ ಇಲ್ಲಿ ಹೆಂಗೆ ಟ್ರೈನಿಂಗ್ ಕೊಡ್ತಾರೆ ಮಕ್ಕಳಿಗೆ, ಹೇಗೆ ಮಾಡ್ತಾರೆ ಅಂತೆಲ್ಲ ನಂಗೆ ಆಗೇ ಸ್ವಲ್ಪ ಎಕ್ಸೈಟ್ಮೆಂಟ್ ಸ್ಟಾರ್ಟ್ ಆಯಿತು. ಓಕೆ ನಾನು ನೋಡಲೇಬೇಕು, ನಾನು ಏನೆಲ್ಲ ಆಗುತ್ತೆ, ಹಿಂಗೆಲ್ಲ ಮಾಡ್ತಾರೆ ಅಂತ ನನಗೂ ನೋಡಲೇಬೇಕು, ಹೋಗಲೇಬೇಕು ಅಂತ ಅನ್ನಿಸ್ತು. ಸೊ ನಾನು ಹೋಗೋಣ ಅಂತ ನಾನು ಅಂದ್ಕೊಂಡೆ. ಬನ್ನಿ ನಾನು ಸ್ವಲ್ಪ ಕ್ಲಿಪ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ, ಬನ್ನಿ ನೋಡೋಣ ಏನೆಲ್ಲ ಆಗುತ್ತೆ ಮತ್ತು ಏನೇನೆಲ್ಲ ನಾನು ನಿಮಗೆ ತೋರಿಸ್ತೀನಿ ಅಂತ. ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ರಾಕೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರ್ಯಾಂಡಮ್ ಟೈಮ್ಸ್ ವಿತ್ ರಾಕಿ. ನಾನಿವತ್ತು ಉದಯಪುರದಲ್ಲಿರೋ ಕಲ್ಪವೃಕ್ಷ ಸ್ಕೂಲ್ಗೆ ಹೋಗ್ತಿದ್ದೀನಿ. ಯಾಕೆ ಏನು ಅಂತೆಲ್ಲ ನಾನು ಮುಂದೆ ಡೀಟೇಲ್ಸಾಗಿ ಹೇಳ್ತೀನಿ, ಬನ್ನಿ ನೋಡೋಣ. ಕಲ್ಪವೃಕ್ಷ ಸ್ಕೂಲ್ಗೆ ಬಂದಿದ್ದೀನಿ, ಎಲ್ಲ ಸಿದ್ಧತೆ ನಡೀತಿದೆ. ಏನು ಅಂತ ಮುಂದೆ ಕ್ಲಿಪ್ಪಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಇದು 8ನೇ ವರ್ಷದ ಆ್ಯನಿವರ್ಸರಿ. ಸೊ ಏನೇನೆಲ್ಲ ಕಾರ್ಯಕ್ರಮ ಇದೆ, ಯಾರೆಲ್ಲ ಬರ್ತಾರೆ, ಏನೇನು ನಡೆಯುತ್ತೆ ಅಂತ ನಾನು ಮುಂದೆ ಕ್ಲಿಪ್ಪಲ್ಲಿ ನಿಮಗೆ ನಾನು ತೋರಿಸ್ತೇನೆ.
ಕ್ವಶನ್ ನೋಡ್ತಾ ನನಗೊಂದು ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯಿತು. ಹೇಗೆ ಮಕ್ಳಿಗೆ ಹೇಗೆ ಟ್ರೈನಿಂಗ್ ಕೊಟ್ಟರು, ಹೇಗೆ ಇವೆಲ್ಲ ಮಕ್ಳಿಗೆ ಹೇಳ್ಕೊಟ್ರು ಅಂತ ನನಗೆ ಒಂಥರ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯಿತು. ಸೊ ನಾನೇನು ಮಾಡಿದೆ, ಈ ಸ್ಕೂಲ್ ಹೆಡ್ ಮಾಸ್ಟರ್ ಫ್ಯಾಕಲ್ಟಿನ ಭೇಟಿ ಮಾಡಿದೆ. ನನ್ನಂತ ಇರೋ ಕ್ವಶನ್ನ ಟ್ರೈನಿಂಗ್ ಹೇಗೆ ಮಾಡಿದ್ವಿ ಎಲ್ಲ ಅವ್ರ ಹತ್ರ ತಿಳ್ಕೊಂಡೆ. ಬನ್ನಿ ನಾನು ಏನೇನು ಕೇಳ್ತೀನಿ ಅಂತ ನೋಡೋಣ. ನಮಸ್ತೆ ಮೇಡಮ್, ನಾನು ರಾಕೇಶ್ ಅಂತ. ಸೊ ನಾನು ಬಂದಿದ್ದ ಉದ್ದೇಶ ಏನು ಅಂದರೆ ಈ ಸ್ಕೂಲ್ ಬಗ್ಗೆ ನಾನು ತಿಳ್ಕೊಬೇಕಿತ್ತು. ಏನು ಅಂತ ನನ್ನ ಕ್ಲಾರಿಟಿ ನನಗೆ ಒಂಚೂರು ಗೊತ್ತಿತ್ತು. ಸೊ ನಿಮ್ಮ ಹತ್ರ ಕೇಳಿದ್ರೆ ನನಗೆ ಇನ್ನೂ ಐಡಿಯಾ ಸಿಗುತ್ತೆ ಅಂತ ನನ್ನ ಫ್ರೆಂಡ್ ಹೇಳ್ದ. ಸೊ ಅದಕ್ಕೆ ಮೇಡಮ್, ಈಗ ನನಗೊಂದು ಡೌಟ್ ಇದೆ. ಈಗ ನಾರ್ಮಲ್ ಸ್ಕೂಲ್ಗೆ ನಾವು B.Ed ಮಾಡಬೇಕು ಅಂತ ನನಗಂಚೂರು ಗೊತ್ತಿತ್ತು. ಸೊ ಇದರಲ್ಲಿ ಟೀಚರ್ಸ್ ಕ್ವಾಲಿಫಿಕೇಷನ್ ಹಿಂಗೆ ಟ್ರೈನಿಂಗ್ ಎಲ್ಲ ಇರುತ್ತಾ ಮೇಡಮ್ ಇದಕ್ಕೆ? ಸೊ ಫಸ್ಟಿಂದ ನನ್ನ ಹೆಸರು ಅರುಣ ಶ್ರೀಕಾಂತ್ ಅಂತ. ಸೊ ನಾನು 15 ಇಯರ್ಸಿಂದ ಇದೇ ಜಾಬಲ್ಲಿ ಇದ್ದೀನಿ. ಸೊ ಇದು ಸ್ಟಾರ್ಟ್ ಮಾಡೋ ಉದ್ದೇಶ ನನ್ನ 2 ಮಕ್ಕಳು ಡಿಸೇಬಲ್ಲೇನೆ. ಸೊ ನನ್ನ ಮಕ್ಳು 2 ಡಿಸೇಬಲ್ ಆಯ್ತಲ್ಲ, ಯಾಕೆ ಈ ಥರ ಆಯಿತು? ಸೊ ಈ ಮಕ್ಕಳು ಎಲ್ಲೆಲ್ಲಿ ಸ್ಕೂಲ್ಗೆ ಹೋಗ್ತಾ ಇದ್ರೋ ಅಲ್ಲೆಲ್ಲ ನಾನು ಟೀಚರ್ ಆಗಿ ವರ್ಕ್ ಮಾಡಿ ಅಲ್ಲೆಲ್ಲ ನಾನು ಟ್ರೈನ್ ಅಪ್ ತಗೊಂಡು, ಅದಾದಮೇಲೆ ಅಲ್ಲಿರೋ ಮೇಡಮ್, ಓಕೆ ನೀವು ಟ್ಯಾಲೆಂಟೆಡ್ ಇದ್ದೀರಾ, ಮುಂದೆ ಹೋಗಿ ಬರೀ ಟೀಚರ್ ಆಗಿದ್ದರೆ ಆಗಲ್ಲ ಅಂತ ಹೇಳ್ಬಿಟ್ಟು ನಮಗೂ ಸ್ಪೆಷಲ್ ಡಿಪ್ಲೊಮಾ ಕೋರ್ಸ್ ಮಾಡಬೇಕಾಗುತ್ತೆ. ಈ ಸ್ಪೆಷಲ್ ಡಿಪ್ಲೊಮಾ ಕೋರ್ಸು 6 ಇಯರ್ಸ್ ಇರುತ್ತೆ, 3 ಇಯರ್ಸ್ ಇರುತ್ತೆ. ಅದು ನಮ್ಮ ಚಾಯ್ಸಸ್, ನಾವು ಹೆಂಗೆ ಬೇಕಾದ್ರೆ ತೊಗೊಬೋದಾಗುತ್ತೆ. ಅದು MRL ಆಗಲಿ, ಡೌನ್ ಸಿಂಡ್ರಮಲ್ಲಾಗಲಿ, ಇಲ್ಲ ಲರ್ನ್ ಡಿಸಬಿಲಿಟಿ ಆಗಲಿ, ಸೆಲ್ಬ್ರಲ್ ಪಾಲ್ಸಿ, ಈ ಥರ ಒಂದು ಪಾರ್ಟ್ ಸಬ್ಜೆಕ್ಟ್ ಇರುತ್ತೆ. ಅದನ್ನೆಲ್ಲ ಒಟ್ಟಿಗೆ ನಾವು ಸ್ಟಡಿ ಮಾಡೋಕ್ಕಾಗಲ್ಲ. ಸೊ ನಾವು ಸೆಲ್ಬ್ರಲ್ ಪಾಲಿಸಿ ಬಗ್ಗೆ ತಗೋತೀವಿ ಅಂದರೆ ಸೆಲ್ಬ್ರಲ್ ಪಾಲಿಸಿನೇ 1 ಇಯರ್ 2 ಇಯರ್ಸ್ ಆ ಥರ ಇದೆ. ಸೊ ಸೆಲ್ಬ್ರಲ್ ಪಾಲಿಸಿ ಅಂತ ನನ್ನ ಮಗ ಸೆಲ್ಬ್ರಲ್ ಪಾಲಿಸಿ ಆಗಿರೋದ್ರಿಂದ ನಾನು ಸೆಲ್ಬ್ರಲ್ ಪಾಲಿಸಿನೇ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟಿದ್ದು. ಸೊ ಯಾಕೆ ಈ ಥರ ಮಕ್ಕಳಾಗ್ತಾರೆ? ಸೊ ನಾವು ಎಲ್ಲ ನಾರ್ಮಲಾಗಿ ಚೆಕಪ್ ಆಗುತ್ತೆ, ಎಲ್ಲನೂ ಆಗುತ್ತೆ, ಆದರೂ ನಮ್ಮಲ್ಲಿ ಯಾಕೆ ಈ ಒಂದು ನ್ಯೂನತೆ ಬರುತ್ತೆ? ನಮ್ಮ ಫ್ಯಾಮಿಲಿಲಿ ಅಲ್ಲಿ ಯಾರಿಗೂ ಇಲ್ಲ, ಇವ್ರ ಫ್ಯಾಮಿಲಿಲೂ ಯಾರಿಗೂ ಇಲ್ಲ, ನಮ್ಗೆ ಯಾಕೆ ಈ ಥರ ಆಯಿತು ಅನ್ನೋ ಒಂದು ಕ್ವಶನ್ ನಮ್ಮಲ್ಲಿ ತುಂಬ ಕಾಡಿದೆ. ಅದಾದಮೇಲೆ ಎಷ್ಟೋ ಜನ ಪೇರೆಂಟ್ಸ್ಗಳ್ದು ನಾವು ಒಪಿನಿಯನ್ ಕೇಳಿದ್ಮೇಲೆ ನಮ್ಗೆ ಅರ್ಥ ಆಗುತ್ತೆ. ಸೊ ಅದರಲ್ಲಿ ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಬ್ರೈನ್ ಬೇರೆ ಟೆಸ್ಟ್ ಅಂತ ಒಂದು ಇರುತ್ತೆ. ಈ ಮಕ್ಕಳಿಗೆ ಯಾವಾಗ ಬರ್ತಾ ಅಳ್ಳಿಲ್ಲ ಅಂದರೆ ಅವ್ರಿಗೆ ಒಂದು ಬ್ರೈನ್ ಡ್ಯಾಮೇಜ್ ಆಗುತ್ತೆ. ಈ ಬ್ರೈನ್ ಡ್ಯಾಮೇಜ್ ಆದಾಗ ಆಕ್ಸಿಜನ್ ಸಪ್ಲೈ ಆಗಲ್ಲ. ಆ ಸಪ್ಲೈ ಆಗದೆ ಇರೋವಾಗ ಅವ್ರಿಗೆ ನರ್ವಸ್ ಎಲ್ಲ ಸೊ ಒಂದು ಸೈಡು ಆ ಥರ ಇದಾಗುತ್ತೆ, ನ್ಯೂನತೆ ಆಗುತ್ತೆ. ಸೆಲ್ಬ್ರಲ್ ಪಾಲಿಸಿಯಲ್ಲಿ ಫಿಸಿಕಲಿ ಮಾತ್ರ ಪ್ರಾಬ್ಲಮ್ ಇರುತ್ತೆ, ಮಿಕ್ಕಿದೆಲ್ಲ ಮೆಂಟಲಿ ಎಲ್ಲ ಅವ್ರು ಚೆನ್ನಾಗಿರ್ತಾರೆ. ಆಲ್ಮೋಸ್ಟ್ ಸ್ವಲ್ಪ 80% ಏನಾಗುತ್ತೆ ಅವರಲ್ಲಿ ಸ್ಪೀಚೂ ಇರಲ್ಲ ಸೆಲ್ಬ್ರಲ್ ಪಾಲಿಸಿಯಲ್ಲಿ. ಸೊ ನಾವು ಸೆಲ್ಬ್ರಲ್ ಪಾಲಿಸಿ ಮಕ್ಕಳನ್ನ ನಾವು ರೆಗ್ಯುಲರ್ ಆಗಿ ಥೆರಪಿ ಕೊಡ್ತಾ ಹೋದರೆ ಅವ್ರ ಮುಂದೆ ಚೆನ್ನಾಗಾಗ್ತಾರೆ, ಮದುವೆನೂ ಮಾಡ್ಕೊತಾರೆ, ಮಕ್ಕಳನ್ನೂ ಆಗ್ತಾರೆ. ಈ ಒಂದು ಸಾಧ್ಯತೆ ಈಗಿನ ಜನ್ರೇಷನಲ್ಲಿ ನಾನು ನೋಡಿದ್ದೀನಿ. ಸೊ ಅದನ್ನು ನಾವು ಎಫೆಕ್ಟ್ ಹಾಕಬೇಕು. ಮೇನ್ ಇಂಪಾರ್ಟೆಂಟು ಅವ್ರಿಗೆ ಸ್ವಿಮ್ಮಿಂಗ್ ಕ್ಲಾಸು, ಫಿಸಿಯೋಥೆರಪಿ ಈ ಥರ ಕೊಟ್ಟರೆ ಆಟೋಮೆಟಿಕ್ಕಾಗಿ ಅವರು ಚೇಂಜ್ ಆಗ್ತಾರೆ. ಅಂದರೆ 100% ಆಗಲ್ಲ. ಸೊ 90% ಆದರೂ ಅವರು ಒಂದು ಸೆಲ್ಫ್ ಸ್ಕಿಲ್ಸ್ನ ಅವ್ರು ಮಾಡ್ಕೊಳೋ ಲೆವೆಲ್ಗೆ ಬರ್ತಾರೆ ಆ ಥರ. ಸೊ ನೆಕ್ಸ್ಟು ಇದೇ ಜಾಬ್ ನಮ್ಗೆ ಇದ್ದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಲರ್ನ್ ಡಿಸಬಿಲಿಟಿ. ಸೊ ನನ್ನ ಮಗಳು ಹಾರ್ಟ್ ಪೇಷೆಂಟು ಮತ್ತು ಲರ್ನ್ ಡಿಸಬಿಲಿಟಿ ಅಂದರೆ ನಾವು ಎಷ್ಟೇ ಪಾಠ ಮಾಡಿದ್ರೂ ಅವ್ರಿಗೆ ತಲೆಗೆ ಹೋಗಲ್ಲ. ಸೊ ಆ ಸ್ಪೆಲ್ಲಿಂಗ್ಸ್ ಅವ್ರ ತಲೆಗೆ ಹೋಗಲ್ಲ. ಬೇರೆ ಆ್ಯಕ್ಟಿವಿಟೀಸ್ ಅಂದರೆ ಎಲ್ಲ ಕೆಪ್ಕ ಇರುತ್ತೆ. ನೆನ್ನೆ ತಿಂದೆ, ನೆನ್ನೆಯಲ್ಲಿ ಹೋದೆ, ಈ ಥರ ಆ್ಯಕ್ಟಿವಿಟೀಸಲ್ಲಿ ಇರುತ್ತೆ. ಬಟ್ ಓದು ಬರಹದಲ್ಲಿ ಮಾತ್ರ ಅವರು ಡೌನ್ ಇರ್ತಾರೆ. ಇದನ್ನು ನಾವು ಹಿಂಗೆ ನಾವು ಅವ್ರಿಗೆ ಮಾಡೋದು. ಸೊ ರೆಗ್ಯುಲರಾಗಿ ನಾವು ಅವ್ರಿಗೆ ಇನ್ಕ್ಲೂಡ್ ಕ್ಲಾಸಸ್ ಕೊಡ್ತಾ ಹೋದರೆ ಅವರಲ್ಲಿ ನಾವು ಲರ್ನ್ ಡಿಸಬಿಲಿಟಿನೇ ಇರಲ್ಲ. ಸೊ ಈತ ಮಕ್ಕಳಿಗೆ ಏಜ್ ಡಿಪೆಂಡ್ ಆಗುತ್ತೆ. ನಾವು SLC ಆಗೋಯ್ತು ಏನು ಮಾಡೋದು, ಆ ರೀತಿ ನಾವು ಇದು ಮಾಡೋಕ್ಕಾಗಲ್ಲ. ನಾವು ಏಜ್ ಇದಾದರೂ ಪರವಾಗಿಲ್ಲ, NIOS ಎಕ್ಸಾಮ್ ಮಾಡಿಸ್ಬಿಟ್ಟು ಸೊ ಇಯರ್ಲಿ 1 ಸಬ್ಜೆಕ್ಟು 2 ಸಬ್ಜೆಕ್ಟ್ ಕೊಟ್ಬಿಟ್ಟು ನಾವು ಪಾಸ್ ಮಾಡಿಸ್ಬೋದು. ಅವ್ರಿಗೂ ಸೆಲ್ಫ್ ಇದರಲ್ಲೇ ಕಂಪ್ಯೂಟರ್ ಕ್ಲಾಸು ಅದು ಈ ಥರ ನಾವು ಅವ್ರಿಗೆ ಫೋರ್ಸ್ ಮಾಡಬಾರ್ದು. ಯಾವುದೇ ಕಾರಣದಲ್ಲಿ ಫೋರ್ಸ್ ಮಾಡಿ ನಾವು ಏನೂ ಸಾಧಿಸೋಕ್ಕಾಗಲ್ಲ ಮಕ್ಕಳ ಮೇಲೆ. ನಾವು ಪ್ರೀತಿಯಿಂದ ಅವರು ಮೆಂಟಲಿ ಎಷ್ಟಿರುತ್ತೋ ಅದನ್ನು ನಾವು ಕ್ಯಾಚ್ ಮಾಡಿಕೊಂಡು ಅವ್ರಿಗೆ ನಾವು ಒಂದು ಪೊಸಿಷನ್ ಕೊಡಬೇಕಾಗುತ್ತೆ. ಮತ್ತು ಡೌನ್ ಸಿಂಡ್ರಮ್ ಅಂತ ಬಂದರೆ, ಡೌನ್ ಸಿಂಡ್ರಮಲ್ಲಿ ಈ ದೇಹ ಕುಬ್ಜ ಇರುತ್ತೆ, ಬೆಳವಣಿಗೆ ಇರಲ್ಲ. ಬಟ್ ಅವರಲ್ಲಿ ಎಷ್ಟು ಇರೋಂಥ ಟ್ಯಾಲೆಂಟೆಡ್ ಬೇರೆ ಇಲ್ಲ, ಯಾರು ಇರಲಿಲ್ಲ. ಅವರು ಡ್ಯಾನ್ಸ್ ಎಲ್ಲ ಅವರು ಫೇಸ್ ಕಟ್ಟೆ ಒಂಥರ ಚೇಂಜ್ ಇರುತ್ತೆ. ಅವ್ರು ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಅದು ಡೌನ್ ಸಿಂಡ್ರಮ್ ಅಂತ. ಅದು ಅಷ್ಟೇ, ನಾವು ಪ್ರತಿ ಸಾರಿ 1 ಸರಿ ಹೇಳೋದನ್ನು 50 ಸರಿ ಹೇಳಿದರೆ ಮಾತ್ರ ಆ ಮಗು ಮಾಡೋವಂಥದ್ದು. ಆ ಥರ ಆ್ಯಕ್ಟಿವಿಟೀಸ್ ಇರುತ್ತೆ. ಡೌನ್ ಸಿಂಡ್ರಮಲ್ಲಿ ಬೇಕಾದಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಸ್ಪೋರ್ಟ್ಸಲ್ಲಿ ಗೆದ್ದಿದ್ದಾರೆ, ಸ್ವಿಮ್ಮಿಂಗ್ಸಲ್ಲಿ ಗೆದ್ದಿದ್ದಾರೆ, ಎಂತೆಂಥ ಸ್ಪೋರ್ಟ್ಸ್ ಲೆವೆಲ್ಗಳಲ್ಲಿ ಅವರು ಹೋಗಿದ್ದಾರೆ. ಸೊ ಅದು ಡೌನ್ ಸಿಂಡ್ರಮಲ್ಲೂ ನಾವು ಅಚೀವ್ಮೆಂಟ್ ಕಾಣ್ಬೋದು. ಅದರ್ವೈಸ್ ನೆಕ್ಸ್ಟು ಮೆಂಟಲ್ ಡಿಟೇಷನ್ ಅಂದರೆ ಮೇನ್ ನಿಮ್ಮನ್ಸ್ ಕರ್ಕೊಂಡು ಹೊರಟೋಗ್ತಾರೆ. ಸೊ ಮೆಂಟಲ್ ಡಿಟೇಷನಲ್ಲಿ ಈ ಮಗುಗೆ ಒಂದು ಬ್ರೈನ್ ಸಪ್ಲೈ ಇದ್ದಿರಲ್ಲ. ಆ ಸಪ್ಲೈಗೆ ನಾವು ಆ್ಯಕ್ಟಿವಿಟೀಸ್ ಕೊಟ್ಟು ನಾವು ಮೂವ್ ಮಾಡ್ಬೋದು.
ಈಗ ಶಾಕ್ ಟ್ರೀಟ್ಮೆಂಟ್ ಅಂತಾರೆ, ಇನ್ನೊಂದು ಅಂತಾರೆ, ಮತ್ತೆ ಇನ್ನೊಂದು ಮೆಡಿಸಿನ್ ಇದೆ. ಮೆಡಿಸಿನು ಇಂಪಾರ್ಟೆಂಟೆ, ಕ್ಲಾಸು ಇಂಪಾರ್ಟೆಂಟೆ, ಇದು ಇಂಪಾರ್ಟೆಂಟು. ಸೊ ಕರಿಕ್ಯುಲಮ್ ಆಕ್ಟಿವಿಟೀಸ್ ಏನಿರುತ್ತೋ ಡೈಲಿ ಬೇಸಸ್ದು, ಸೊ ಸೆಲ್ಫ್ ಸ್ಕಿಲ್, ಪರ್ಸನಲ್ ಸ್ಕಿಲ್ ಏನಿರುತ್ತೋ ಇಂಥ ಮಕ್ಕಳಿಗೆ ನಾವು ಕ್ಲಾಸಸ್ ಕೊಡ್ತಾ ಹೋದ್ರೆ ಅದು ಇಂಪ್ರೂವ್ಮೆಂಟ್ ಕಾಣ್ಬೋದು. ಆಕ್ಚುಲಿ ಮೇಡಮ್ ಈ ಶಾಕ್ ಕೊಡ್ತಾರಲ್ಲ ಅದು ಏನು ಲೈಕ್ ಅವ್ರು ಚುರುಕ್ತನ ಬರ್ಲಿ ಅಂತ ಕೊಡೋ ಅದು ಅವರು ಡಿಪೆಂಡ್ ಆಫ್ ದ ಚೈಲ್ಡ್ ಇರುತ್ತೆ. ಆ ಚೈಲ್ಡ್ಗೆ ಹೇಗೆ ಇರುತ್ತೋ ಆಗಿರುತ್ತೆ. ಈ ಥರ ಮೇಲೆ ಅವ್ರು ಕ್ಲಾಸಸ್ ತಗೊತಾ ಹೋಗ್ತಾರೆ. ಬಟ್ ಮೆಂಟಲಿ ಮಕ್ಕಳು ಎಷ್ಟೋ ಮಕ್ಕಳು ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಅಂದರೆ 50% ಮಾತ್ರ ಸಾಧ್ಯ. 50% ನಾವು ಯಾವಾಗೂ ಸಪೋರ್ಟಿಂಗ್ ಇರಲೇಬೇಕಾಗುತ್ತೆ ಅವ್ರಿಗೆ. ಆರ್ಟಿಸಮ್ ಮಕ್ಕಳು, ನನಗೆ ತುಂಬ ಇಷ್ಟ ಆರ್ಟಿಸಮ್ ಮಕ್ಕಳು ಅಂದರೆ. ಸೊ ಆರ್ಟಿಸಮ್ ಯಾಕೆಂದರೆ ಅದೊಂದು ಚಾಲೆಂಜ್. ಸೊ ಆರ್ಟಿಸಮ್ ಮಕ್ಕಳು ಬರ್ತಾರೆ. ಸೊ ಆರ್ಟಿಸಮ್ ಮಕ್ಕಳು ಬಂದಾಗ ನಾವು ಇಮಿಡಿಯೇಟಾಗಿ ಏನು ಮಾಡ್ತೀವಿ, ಆ ಮಕ್ಕಳಿಗೆ ಒಂದು ಅಸೆಸ್ಮೆಂಟ್ ರೂಪದಲ್ಲಿ ಮಾಡಿಬಿಟ್ಟು ಅವ್ರ ಐಕ್ಯೂ ಲೆವೆಲ್ ಚೆಕ್ ಮಾಡ್ಕೊಡ್ತೀವಿ. ಫಸ್ಟ್ ಆರ್ಟಿಸಮ್ ಮಕ್ಕಳಲ್ಲಿ ಮೇಯ್ನ್ ಸಿಟ್ಟಿಂಗ್ ಬಿಹೇವಿಯರ್ ಇರಲ್ಲ, ದೂರಲ್ಲ, ಐ ಕಾಂಟ್ಯಾಕ್ಟ್ ಇರಲ್ಲ. ಸೊ ನಾವು ಏನೇ ಕೆಲಸ ಮಾಡ್ತಾ ಇದ್ರು ಎಲ್ಲೋ ನೋಡ್ತಾ ಇರ್ತಾರೆ, ಅವ್ರ ಗಮನ ಎಲ್ಲೋ ಇರುತ್ತೆ. ಯಾಕಂದರೆ ಅವ್ರ ಬ್ರೈನ್ ಆ ಥರ ವರ್ಕ್ ಮಾಡ್ತಾ ಇರುತ್ತೆ, ಅವರು ಇದು ಏನಿಲ್ಲ ಆ ಥರ ಇರುತ್ತೆ. ಆದ್ದರಿಂದ ನಾವು ಆರ್ಟಿಸಮ್ ಮಕ್ಕಳಿಗೆ ನಾವು ಅರ್ಲಿ ಇಂಟರ್ವೆನ್ಷನ್ ಕ್ಲಾಸಸ್ ಅಂತ ಕುತ್ಕೊಳ್ತಾ ಹೋದೆ. ಅರ್ಲಿ ಇಂಟರ್ವೆನ್ಷನ್ ಕ್ಲಾಸಸ್ ಎಲ್ಲ ಡಿಸಬಿಲಿಟಿ ಮಕ್ಳಿಗೂ ಇಂಪಾರ್ಟೆಂಟು. ಇದನ್ನ ನಾವು ಮಾಡ್ಕೊತಾ ಹೋದರೆ ನಾವು ಒಂದು 15 ದಿವಸದಲ್ಲೇ ನಾವು ಅವ್ರಿಗೆ ರಿಸಲ್ಟ್ ಕಾಣ್ಬೋದು. 1% 2% ಆದರೂ ಕಾಣ್ಬೋದು. ಇದನ್ನೆಲ್ಲ ನಾವು ಡಿಸಬಲ್ ಹೇಗೆ ನಾವು ಕಂಡುಹಿಡಿಯೋದು? ಈಗ ಒಂದು ಮಗು ಬಂದ ತಕ್ಷಣ ಆ ಮಗು ಯಾವ ಡಿಸಬಲ್ ಅಂತ ನಾವು ಕಂಡುಹಿಡಿಬೇಕಂದ್ರೆ ನಾವು ಅಸೆಸ್ಮೆಂಟ್ ಚಾರ್ಟ್ ಮಾಡಲೇಬೇಕು. ಯಾವ ಥರ ಅದು ಅಸೆಸ್ಮೆಂಟ್? ಈಗ ಆ ಮಗು ಬರುತ್ತೆ, ಮಾತಾಡುತ್ತಾ ಇಲ್ವಾ, ತೊದಲುತ್ತಾ ಇಲ್ವಾ, ನೋಡುತ್ತಾ ಇಲ್ವಾ, ಕೂರುತ್ತಾ ಇಲ್ವಾ, ಟಾಯ್ಲೆಟ್ ಟ್ರೈನಿಂಗ್ ಇದೆಯಾ ಇಲ್ವಾ, ಸ್ವಲ್ಪ ಸೆಲ್ಫ್ ಸ್ಕಿಲ್ ಇದೆಯಾ ಇಲ್ವಾ, ನಮ್ಮನ್ನು ನೋಡಿ ನಮ್ಮನ್ನು ಇದು ಮಾಡುತ್ತಾ ಇಲ್ವಾ, ಆ ಥರ ಎಲ್ಲನೂ ನಾವು ಚಾರ್ಟ್ ಮಾಡಿರ್ತೀವಿ. ಯಾಕಂದರೆ ಈ ಸ್ಪೆಷಲ್ ಡಿಪ್ಲೊಮಾ ಕೋರ್ಸಲ್ಲಿ ನಮ್ಗೆ ಹೇಳ್ಕೊಡೋದೇ ಅಂಥದ್ದು. ಸೊ ಆ ಸಿಂಪ್ಟಮ್ಸಲ್ಲಿ ಎಷ್ಟು ಮಟ್ಟಿಗಿದೆ, ಎಷ್ಟು ಪರ್ಸೆಂಟೇಜ್ ಇದೆ, ಆ ಪರ್ಸೆಂಟೇಜ್ಗೆ ಯಾವ ಗೋಲ್ ಹಾಕ್ಕೊಬೇಕು ಅಂತ ಕೊಡ್ತಾರೆ. ಈಗ ಒಂದು ಮಗುಗೆ ತಿನ್ನೋಕ್ಕೆ ಆಗಲ್ಲ ಅಂದರೆ ಆ ಮಗುಗೆ ನಾವು ಯಾವ ರೀತಿ ಟ್ರೈನ್ ಕೊಡಬೇಕು. ಎಕ್ಸಾಂಪಲ್, ಇವಾಗ ಐಸ್ ಕ್ರೀಮ್ ಸ್ಟಿಕ್ ಒಂದು ಬಾಕ್ಸಲ್ಲಿ ಹಾಕೋದು, ಅಥವಾ ಒಂದು ಬ್ಲಾಕ್ಸ್ ಓಪನ್ ಮಾಡಿಸೋದು, ಬಟ್ಟೆ ಜಿಪ್ ಓಪನ್. ಯಾಕಂದರೆ ಫೈನ್ ಮೋಟರ್ಸ್ ಮೇನ್ ಇಂಪಾರ್ಟೆಂಟ್. ಈಗ ನೋಡಿ ಸೆಲ್ಫ್ ಈಟಿಂಗ್ ಅಂದರೆ ಕೈ ಬೆರಳು ಬೇಕೇ ಬೇಕು. ಸೊ ಕೈ ಬೆರಳಿಗೆ ಬೇಕಾದಂಥದ್ದು ಫೈನ್ ಮೋಟರ್ಸ್ನ ನಾವು ಗೋಲ್ಸ್ ಹಾಕೋಬೇಕು. ಸೊ ತಿಂಗಳಿಗೆ 3 ತಿಂಗಳಿಗೆ ಒಂದ್ಸರಿ ಗೋಲ್ಸ್ ಹಾಕೊಂಡಾಗ ಓಕೆ ಆ ಮಗು ಇದು ಮಾಡ್ತಾನೆ, ಸ್ಪೂನ್ ಎತ್ಕೊಂಡು ತಿಂತಾನೆ ಅನ್ನೋದು ಕೇಬಲ್ ಬಂದ ತಕ್ಷಣ ಬಾಟಲ್ ಡ್ರಿಂಕ್ ಓಪನ್ ಮಾಡೋದು ಈ ಥರ. ಸೊ ಈ ಥರ ಸಣ್ಣ ಮಾಡ್ತಾ ಚಪ್ಪಲ್ ಲೇಸ್ ಹಾಕೋದು, ಇದು ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ಡಿಸೇಬಲ್ ಮಕ್ಕಳಿಗೂ ನಾವು ಅಸೆಸ್ಮೆಂಟ್ ಮಾಡಿ ಗೋಲ್ಸ್ ಹಾಕೊಂಡು ನಾವು 145 ಮಿನಿಟ್ಸ್ ಸಾಕು. 45 ಮಿನಿಟ್ಸ್ ಗೊತ್ತಾಗುತ್ತೆ ನಮಗೆ. 100% ಗೊತ್ತಾಗದೇ ಇದ್ರು ಅವ್ರು ನೋಡಿ ಅವ್ರ ಬಿಹೇವಿಯರ್, ಸಿಟ್ಟಿಂಗ್ ಬಿಹೇವಿಯರ್ ಇದೆಯಾ, ಐ ಕಾಂಟ್ಯಾಕ್ಟ್ ಇದೆಯಾ, ಇದ್ರ ಬೇಸ್ನಲ್ಲಿ ನಾವು ಮಾಡ್ತಾ ನಮ್ಗೆ ಗೊತ್ತಾಗ್ಬಿಡುತ್ತೆ ಏನು ಅಂತ ಗೊತ್ತಾಗುತ್ತೆ. ಗೋಲ್ಸ್ ಹಾಕೊಂಡು ನಾವು ಮಕ್ಕಳಿಗೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಸ್ಟೂಡೆಂಟ್ ಒಬ್ರು ಮಗುಗೆ ಈಗ ಸೇರಿಸ್ಬೇಕು ಅಂತ ಇರ್ತಾರೆ ಮೇಡಮ್, ಅದಕ್ಕೆ ರೂಲ್ಸ್ ಏನಿದೆ? ಇವಾಗ ನಿಮ್ಮ ಸ್ಕೂಲ್ಗೆ ಒಂದು ಚೈಲ್ಡ್ನ ಸೇರಿಸ್ಬೇಕು, ಅದಕ್ಕೆ ಏನು ರೂಲ್ಸ್, ಏನೆಲ್ಲ ಕೊಡ್ಬೇಕಾಗ್ತದೆ, ಏನೆಲ್ಲ ಡಾಕ್ಯುಮೆಂಟ್ ಅಥವಾ ಪ್ರೂಫ್? ಈಗ ಅವರು ಆಲ್ರೆಡಿ ಸ್ಪೀಚ್, ಒಂದು ಮಗು ಸ್ಪೀಚ್ ಬರ್ತಾ ಇಲ್ಲ ಅಂತ ಇಟ್ಕೊಳ್ಳಿ, ಬೇರೆ ಕಡೆಯಿಂದ ನಾವು ಕಲ್ಸಿದೀವಿ ಮಾಡಿದೀವಿ ಅಂತ ಹೇಳ್ತಾರೆ. ಅದ್ರ ಪ್ರಕಾರ ಈ ಮಗು ಇರಲ್ಲ. ಈಗ ಅವ್ರು ಬರ್ದಿರೋದ್ ಪ್ರಕಾರ ಈ ಮಗು ಇರಲ್ಲ, ಪೇರೆಂಟ್ಸ್ ಹೇಳೋದೇ ಒಂಥರ ಒಟ್ನಲ್ಲಿ ಆ ಮಗು ಹಿಂಗಿತ್ತು ಹಿಂಗಿತ್ತು ಮೇಡಮ್, ಅಲ್ಲೋದ್ಮೇಲೆ ಹಿಂಗಾಗೋಯ್ತು ಮೇಡಮ್ ಹಿಂಗಾಗೋಯ್ತು ಅಂದ್ರೆ 45 ನಿಮಿಷದಲ್ಲಿ ನಾವು ಕಂಡು ಹಿಡಿಯೋಕ್ಕಾಗಲ್ಲ. ಸೊ ನಾನು ಆ 45 ನಿಮಿಷದಲ್ಲಿ ನಾನು ಕೊಡುವಂಥ ಪಿಕ್ಚರ್ಸು, ನಾನು ಕೊಡುವಂಥ ಅಬ್ಜೆಕ್ಟ್ಸು ಆ ಮಗು ಕುತ್ಕೊಂಡು ನೋಡುತ್ತಾ ಕಲಿಯುತ್ತಾ ಮಾಡುತ್ತಾ ಇಷ್ಟರಲ್ಲೇ ನಮ್ಗೆ 2 ಪಾಯಿಂಟ್ ಆದ್ರೂ ಸಿಗುತ್ತೆ. ಈ ಪಾಯಿಂಟ್ನ ನಾವು ಕ್ಯಾಚ್ ಅಪ್ ಮಾಡ್ಕೊಂಡು ನಾವು ಆ ಮಗುಗೆ ಯಾವ ರೀತಿ ನಾವು ಮಾಡ್ಬೋದು, ಇಲ್ಲಿ ಮಾಡಿಲ್ಲ, ಅಲ್ಲಿ ಅವ್ರು ಮಾಡಿಲ್ಲ, ಇಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದು ನಮಗೆ ಕ್ಲಿಯಾರಿಟಿ ಸಿಗುತ್ತೆ ಅಲ್ಲೇ. ಮೇಡಮ್ ಇದು ಬೇಸಿಕಲಿ ಫುಲ್ ಫಿಸಿಕಲ್ ಆಕ್ಟಿವಿಟೀಸ್ ಬೇಸ್ಡ್ ಆನ್ ಸ್ಕೂಲ್ ಅಲ್ವಾ? ಅಂದ್ರೆ ಏನೇ ಇದ್ರೂ ಸೆಲ್ಫ್ ಆಗಿ ಹೇಳ್ಕೊಟ್ಟು ಮಾಡಿಕೊಟ್ಟು ಮಗುಗೆ ಬೆಳೆಯುವಂಥದ್ದು ಸ್ಕೂಲ್, ಲೈಕ್ ಓವರ್ ಆಲ್ ಥಿಂಕಿಂಗ್ ಅಲ್ವಾ? ನೀನು ಲೈಕ್ ಈ ಹಾಸ್ಪಿಟಲ್ ಕರ್ಕೊಂಡು ಟೋಟಲ್ ಆಪೋಸಿಟ್ ನಿಮ್ಮ ಸ್ಕೂಲ್ ಇರಬೇಕು. ಯಾಕಂದ್ರೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಅದು ಎರಡೂ ಇಂಪಾರ್ಟೆಂಟೇ. ಈಗ ತೀರಾ ನಾವು ಡಿಪೆಂಡ್ ಆಗಬಾರ್ದು ಹಾಸ್ಪಿಟ್ಲಿಗೆ. ಈಗ ನಾವು ಫಿಸಿಯೋಥೆರಪಿ ಮಾಡ್ಬೇಕಂದ್ರೆ ಪೇರೆಂಟ್ಸ್ನು ಮಾಡ್ಬೋದು. ನಾವು ಅದಕ್ಕೆ ಈ ಒಂಥರ ಸ್ಪೆಷಲ್ ಸ್ಕೂಲಲ್ಲಿ ನಾವು ಕರೆಯೋದು ಪೇರೆಂಟ್ಸ್ನ, ಬನ್ನಿ ಬೇಸಿಕ್ ಎಕ್ಸಸೈಸ್ ಕಲ್ತ್ಕೊಳ್ಳಿ ಮನೇಲಿ ಮಾಡಿ ಅಂತ. ಅದೇ ನೀವು ಮೆಡಿಕಲ್ಗೆ ಹೋದ್ರು 800 1500 ಈ ಥರ ಇರುತ್ತೆ. ಅದೇ ಕ್ಲಾಸಸ್ನ ನೀವು ಮನೇಲಿ ಕೊಟ್ಟರು ಆಗುತ್ತೆ. ಮತ್ತೆ ನಾನು ಕೇಳ್ಪಟ್ಟೆ ಡೈರಿ ಅಂತ ಏನೇನಿರುತ್ತೆ ಮೇಡಮ್, ಹೋಮ್ವರ್ಕ್ ಏನಂತ ಕೊಡ್ತೀರಾ? ಡೈರಿ ಇಂಪಾರ್ಟೆಂಟ್, ಯಾಕಂದ್ರೆ ನಮ್ದು ಪೇರೆಂಟ್ಸ್ ಕಮ್ಯುನಿಕೇಶನ್ ಅದರಲ್ಲಿ ಇಂಪಾರ್ಟೆಂಟ್ ಇರುತ್ತೆ. ಇವತ್ತು ಆ ಮಗು ಬಂದು ಏನು ಕಲಿತು,
ಸೊ ಏನ್ ನಾವು ಕ್ಲಾಸ್ ಕೊಟ್ಟಿದೀವಿ ಆ ಕ್ಲಾಸ್ ನೀವು ಮನೇಲಿ ಮಾಡಿ ಅಂತ ವಿಡಿಯೋಸ್ ಸಮೇತನು ನಾವು ಕೊಡ್ತೀವಿ. ನೀವು ಪ್ರೂಫ್ ಅಂತ ಇವಾಗ ಡೈರಿಯಲ್ಲಿ ಏನಂತ ಬರ್ದು ಕಳಿಸಿರ, ಡೈರಿ ನೋಡಿ ಸೈನ್ ಮಾಡಿ ಅಂತ ನಾನು ಮಾತಾಡ್ದಾಗ ನಾನು ನೋಡ್ಪಟ್ಟೆ. ಏನ್ ಬರ್ದಿರ್ತೀರ? ಅದೇ ಇವಾಗ ಆ ಮಗುಗೆ ಫೈನ್ ಮೋಟರ್ಸ್ ನ ಹೇಳಿದ್ನಲ್ಲ, ಈಗ ಆ ಮಗು ಊಟ ಮಾಡ್ತಾ ಇಲ್ಲ. ಇವತ್ತಿನ ಮಾರ್ನಿಂಗ್ ಫೈನ್ ಮೋಟರ್ಸ್ ಕ್ಲಾಸಸ್ ಕೊಟ್ಟಿದ್ದೀನಿ, ಅರ್ಲಿ ಇಂಟರ್ವೆನ್ಷನ್ ಕ್ಲಾಸಸ್ ಕೊಟ್ಟಿದ್ದೀವಿ. ಸೊ ಬ್ಲೋಯಿಂಗ್, ಮಸಾಜ್, ಈ ತರ ಚಿನ್ ಮಸಾಜ್, ಕಲರ್ ಐಡೆಂಟಿಫೈ, ಬಾಡಿ ಪಾಯಿಂಟಿಂಗ್ ಮಾಡೋದು, ಇದೆಲ್ಲ ಅದ್ರಲ್ಲಿ ಬರ್ದಿರ್ತೀವಿ ನಾವು. ಅದೇ ಹೋಮ್ ವರ್ಕ್ ಇರುತ್ತೆ, ಅದನ್ನೇ ನೀವು ಮನೇಲಿ ಮಾಡ್ಬೇಕು. ಇವಾಗ ಹೇಗೆ ಗೊತ್ತಾಗುತ್ತೆ ಅವ್ರು ಮಾಡಂಗಿಲ್ಲ, ಒಂದು ವಿಡಿಯೋ ಮಾಡಿ ನಿಮ್ಗೆ ಕಳಿಸ್ಬೇಕಾಗುತ್ತೆ. ನಾನ್ ವಿಡಿಯೋ ಮಾಡಿರ್ತೀನಿ, ಮಾಡಿ ಅವ್ರು ಕಳಿಸ್ತೀನಿ, ಅವರು ಅದೇ ತರ ಕಳಿಸ್ಬೇಕು. ಅವಾಗ ಮಗುಗೆ ರೆಕಗ್ನೈಸ್ ಆಗುತ್ತೆ, ಓ ಇವ್ರು ಮಾಡ್ತಾ ಇದಾರೆ, ನಾನು ಅಲ್ಲಿ ಮಾಡಿದ್ಮೇಲೆ ಇಲ್ಲಿನೂ ಇದೇ ತರ ಮಾಡ್ಬೇಕು. ನೀವು ಚೆಕ್ ಮಾಡ್ತೀರಾ, ಇವತ್ತು ಹೇಳ್ಕೊಟ್ಟಿರ್ತೀರಲ್ಲ, ನೆಕ್ಸ್ಟ್ ಡೇ ಚೆಕ್ ಮಾಡ್ತೀರಾ, ಅದು ಗ್ಯಾಪ್ ಇರುತ್ತೆ, ಅದು ಮಾಡ್ತಾರೆ, ಕ್ರಾಸ್ ಚೆಕ್ ಮಾಡ್ತಾರೆ. ಕ್ರಾಸ್ ಚೆಕ್ ಮಾಡಿದಾಗ 15 ದಿವಸಕ್ಕೊಂದ್ಸರಿನೇ ರಿಸಲ್ಟ್ ಸಿಕ್ಕೋದು. ಸೊ ಒನ್ ಡೇ ಬಿಫೋರ್ ಡೇ ಗೊತ್ತಾಗಲ್ಲ. ಸೊ 15 ಡೇಸ್ ನಾವು ಅದನ್ನೇ ತಗೊಂಡು, ನಾವು 16th ಒಂದು ದಿನ ನಾವು ತಗೊಂಡಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಆ ಮಗು ಹತ್ರನೇ ನಮ್ಗೆ ರಿಸಲ್ಟ್ ಸಿಗುತ್ತೆ ಆ ತರ. ಸೊ ಇದು ಡೈಲಿ ಬೇಸಸ್ ಇರಬೇಕು ಆ ತರ. ಇವಾಗ ಮ್ಯಾಮ್ ಇದು ಈಗ ನಿಮಗೆ ಸ್ಟಾರ್ಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಬಂದಿರುತ್ತೆ, ಅಯ್ಯೋ ಬಿಡು ಆಗ್ತಿಲ್ಲ ಅಂತ ಮೈಂಡ್ ಸೆಟ್ ಬಂದಿರುತ್ತೆ. ಅವಾಗ ನಿಮ್ಗೆ ಏನು ಮೋಟಿವೇಟ್ ಮಾಡ್ತು, ಇಲ್ಲ ಆಗುತ್ತೆ ಮಾಡ್ಬೇಕು, ಏನೇ ಕಷ್ಟ ಬಂದು ಇದು ನಡ್ಸ್ಕೊಂಡು ಹೋಗ್ಬೇಕು ಅಂತ ಏನು ಮೋಟಿವೇಟ್ ಮಾಡ್ತು? ಖಂಡಿತ ಅದು ಅಪ್ ಆ್ಯಂಡ್ ಡೌನ್ಸ್ ನಾನು ಕಂಡಿದ್ದೀನಿ ನನ್ನ ಲೈಫಲ್ಲಿ. ಅದು ನಾವು ಈ ಒಂದು ಗೋಲ್ಸ್ ಹಾಕ್ಕೊಂಡಿರ್ತೀವಿ, ಅದ್ರ ಪ್ರಕಾರನೇ ಬರಲ್ಲ. ಅದು ಬರಲ್ಲ ಅಂದರೆ ನಾವು ಬೇರೆ ಸರೌಂಡಿಂಗ್ ಹುಡುಕ್ತೀವಿ. ಸೊ ಈ ಜಾಗದಲ್ಲಿ ಸಿಕ್ಕಿಲ್ಲ, ಬೇರೆ ಕಡೆ ಯಾವ ರೀತಿ ತಗೊಳೋದು. ಅಟ್ಲೀಸ್ಟ್ ಈಗ ನಾನು ಫೈನ್ ಮೋಟರ್ಸ್ ಹೇಳ್ದಂಗೆನೆ ಆ ಮಗು ಸ್ಟಿಕ್, ಐಸ್ ಕ್ರೀಮ್ ಸ್ಟಿಕ್ ಎತ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ಆ ಮಗು ಒಂದು ರಂಗೋಲಿ ಪುಡಿಯಲ್ಲಿ ಸೊ ಫಿಂಗರ್ಸ್ ನೀವು ಶೇಕ್ ಮಾಡುತ್ತಾ, ಅಥವಾ ಈ ಥರ ಒಂದು ಸ್ಮಾಲ್ ಆಕ್ಟಿವಿಟೀಸಲ್ಲಿ ನಮಗೆ ಬೇರೆ ಥರ ಗೋಲ್ಸ್ ಸಿಗುತ್ತಾ, ಈ ಥರ ಮಾಡ್ತಾ ಮಾಡ್ತಾ ನಾವು ಗೋಲ್ಸ್ನ ಚೇಂಜ್ ಮಾಡ್ಕೊಳ್ತೀವಿ. ಗೋಲ್ಸ್ನ ಚೇಂಜ್ ಮಾಡ್ಕೊಂಡಾಗೆ ಗೊತ್ತಾಗೋದು ಆ ಮಗುಗೆ ಇದಿಷ್ಟ ಇಲ್ಲ, ಇದಿಷ್ಟ ಇದೆ, ಸರಿ ಇದ್ರ ಜೊತೆಗೆ ಅದನ್ನು ಒಂದು ಸ್ವಲ್ಪ ಹೊತ್ತು, ಇದನ್ನು ಒಂದು ಸ್ವಲ್ಪ ಹೊತ್ತು ಮಾಡ್ಕೊತಾ ಹೋದಾಗ ಅಲ್ಲಿ ಸಿಗುತ್ತೆ ನಮಗೆ. ಇದನ್ನ ಮೋಟಿವೇಟ್ ಮಾಡುತ್ತಾ ಅಂದ್ರೆ ಇವಾಗ ಫೇಲ್ಯೂರ್ ಆಯ್ತು ಅನ್ಕೊಳ್ಳಿ, ಇಲ್ಲ ಇದು ಇವಾಗ ಅವ್ರು ಅಂತಾರೆ ಕಡೆ ಬಿಡು ಎಸ್ ಮಾಡ್ರು ಆಗಲ್ಲ ಇದು ಅಂತ, ಇವಾಗ ಒಂದು ಥಿಂಗ್ ಇರುತ್ತಲ್ಲ ಮೋಟಿವೇಟ್ ಅಲ್ಲ, ಆ ತರ ನಾವು ತಗೊಂಡಿದ್ರೆ ನಾವು ಸ್ಪೆಷಲ್ ಸ್ಕೂಲ್ ಓಪನ್ ಮಾಡ್ಬೇಕಾಗಿರ್ಲಿಲ್ಲ. ಈಗ ನಮ್ಮ ಮಕ್ಕಳಿಗೆ ನಾರ್ಮಲ್ ಒಂದು ತರಬೇಕಂತಾನೆ ಚಾಲೆಂಜಿಂಗ್ ಇಟ್ಕೊಂಡು ನಾವು ಬಂದಿರೋದು. ಇವಾಗ ಆಗೋದೇ ಇಲ್ಲ ಅಂತ ಕೈ ಬಿಟ್ಬಿಟ್ರೆ ಅವ್ರು ಎಲ್ಲಿ ಹೋಗ್ತಾರೆ, ಆ ಮಕ್ಳಿಗೆ ಯಾರು ಇದು ಮಾಡ್ತಾರೆ? ಎಲ್ಲ ಮೆಡಿಕಲ್ಲೇ ಡಿಪೆಂಡ್ ಆಗಬಾರ್ದು. ಪೇರೆಂಟ್ಸು ಮನೇಲಿ ಇರೋಂಥದ್ದು ಒಂದು ಅಕ್ಕಿ ಕಾಳು ಡಬ್ಬದಲ್ಲಿ ಅಕ್ಕಿ ಎತ್ತಾಕೋದು. ಈಗ ಸಣ್ಣ ಸಣ್ಣ ಮಕ್ಕಳೇನೆ ಎಷ್ಟೋ ಇದು ಮಾಡ್ತಾರೆ, ಟ್ಯಾಪ್ ಕ್ಲೋಸ್ ಮಾಡೋದು. ಈ ಮಕ್ಳಿಗೆ ಏನು ಗೊತ್ತಿಲ್ಲ, ನಾವು ಅದನ್ನ ಈ ಬೇಸ್ ಮುಖಾಂತರ ನಾವು ಹೇಳ್ಕೊಡ್ತಾ ಇರ್ಬೇಕಾಗುತ್ತೆ. ಬಟ್ ಏನಂದ್ರೆ ಹೋಪ್ ಕಳ್ಕೊಬಾರ್ದು. ಆ ಹೋಪ್ ಅನ್ನೋದು ಏನಿದೆ ಇವತ್ತಲ್ಲ ನಾಳೆ ಆ ಥರ ಒಂದೇ ಬರುತ್ತೆ, ಹಾಗೆ ಆಗುತ್ತೆ, ಸಕ್ಸಸ್ ಆಗೇ ಆಗುತ್ತೆ. ಈಗ ನಾವು ಹುಡ್ತಾನೆ ಏನು ಕಲ್ತ್ಕೊಂಡ್ ನಾವು ಬರ್ತಾನೆ ಕಲ್ತ್ಕೊಂಡ್ ಬಂದಿದ್ದು. ಆ ರೀತಿ ಆ ಮಕ್ಳಿಗೂ ನಾವು ಮಾಡ್ತಾನೆ ಅವ್ರ ಹತ್ರ ನಾವು ರಿಸಲ್ಟ್ ತಗೊಳಕ್ ಸಾಧ್ಯ. ಹೇಳ್ಕೊಟ್ಟು ತಾಳ್ಮೆಯಿಂದ ಕಾಯ್ಬೇಕು, ರಿಸಲ್ಟ್ ಬರೋ ತನಕ ತಾಳ್ಮೆ ತಪ್ಪಬಾರ್ದು. ಮೇಡಮ್ ಈಗ ಲೈಕ್ ಫ್ಯಾಕಲ್ಟೀಸ್ ಅಂತ ಇರ್ತಾರಲ್ಲ, ನೀವು ಹೇಗೆ ಚೂಸ್ ಮಾಡ್ತೀರಾ ಮೇಡಮ್? ಹೇಗೆ ಇವಾಗ ಒಬ್ಬರು ಬರ್ತಾರೆ, ನಾನು ಜಾಯ್ನ್ ಆಗಬೇಕು ಮೇಡಮ್, ನನ್ಗೆ ಆಸೆ ಇದೆ, ಹೆಂಗ್ ಚೆಕ್ ಮಾಡ್ತೀರಾ? ಅವ್ರು ಬಂದಾಗ ನಾವು ಅವ್ರ ಕ್ವಾಲಿಫಿಕೇಶನ್ ನೋಡ್ತೀವಿ. ಅವ್ರ ಸೆಕೆಂಡ್ ಪಿ ಯು ಸಿ ಓದಿರೋರು ಆಗಲಿ, BA ಮಾಡಿರೋರಾಗಲಿ, ಯಾರೇ ಆಗಿರಲಿ, ಅವ್ರಿಗೆ ನಾವು ಟ್ರೈನ್ ಅಪ್ ಕೊಡ್ತೀವಿ. ಸೊ ನಾವು ಟ್ರೈನ್ ಅಪ್ ಕೊಡೋದು ಹೇಗೆ ಅಂದರೆ, ಒಂದು ಮಗುನ ಫ್ರಂಟ್ ಕೂರಿಸ್ಕೊಂಡು ಅವ್ರಿಗೂ ಕೂರಿಸ್ಕೊಂಡು ನಾವು ಮಾಡೋದನ್ನ ಅವ್ರಿಗೆ ತೋರಿಸ್ತಾ ಹೋಗ್ತೀವಿ. ನೆಕ್ಸ್ಟ್ ಅವರು ನೆಕ್ಸ್ಟ್ ಕ್ಲಾಸು ಅದೇ ಥರ ಮಾಡಬೇಕು. ಅವ್ರಿಗೆ ಗೊತ್ತಿರಲ್ಲ ನಾನು ಯಾಕೆ ಮೇಡಮ್ ಇದನ್ನ ಮಾಡಿಸ್ತಾ ಇದ್ದಾರೆ ಅಂತ, ಆ ಗೋಲ್ಸು ಗೊತ್ತಿರಲ್ಲ, ಏನು ಗೊತ್ತಿರಲ್ಲ. ಬಟ್ ಅದು ಮಾಡ್ತಾನೆ ಗೊತ್ತಾಗುತ್ತೆ, ಮಗು ಮೇಡಮ್ ಯಾಕೆ ಈ ಗೋಲ್ಸ್ ಕೊಟ್ಟಿದ್ರಿ ಮಗುಗೆ ಅನ್ನೋದು ಅರ್ಥ ಆಗುತ್ತೆ. ಮೇನ್ ಕ್ವಾಲಿಟಿ ಏನಿರ್ಬೇಕು ಮೇಡಮ್ ಫ್ಯಾಕಲ್ಟಿಯಲ್ಲಿ? ಮೇನ್ ಕ್ವಾಲಿಟಿ ಇದ್ರೆ ಲೈಕ್ ಪೇಷನ್ಸ್ ಇರಬೇಕು, ಇದ್ರೆ ಎಲ್ಲ ಮೇಂಟೈನ್ ಮಾಡ್ಬೋದು. ಪೇಷನ್ಸ್ ಇರಬೇಕು. ಮತ್ತೆ ಇನ್ನೊಂದು ಒಂದು ಏನಂದ್ರೆ ಅವರು ಆ ಮಕ್ಕಳಲ್ಲಿ ಮಕ್ಕಳಾಗ್ಬೇಕು, ಅವಾಗ ಇದು ಸಾಧ್ಯ. ನಾವು ಟೀಚರೇ ಅವ್ರ ಮಕ್ಕಳೇ ಅಂತಂದ್ರೆ ಆಗಲ್ಲ. ನಾವು ಮಕ್ಕಳಲ್ಲಿ ಮಕ್ಕಳಾದ್ರೆ ಅವರಲ್ಲಿ ಇರುವಂತ ಏನ್ ಮನಸ್ಸು ಹೃದಯ ಅದ್ ನಮ್ಮ ಹತ್ರ ಶೇರ್ ಮಾಡ್ಕೋತಾರೆ. ನಾವು ಟೀಚರ್ ಆಗಿ ಇದ್ಕೊಂಡು ಇದು ಹಂಗಲ್ಲ, ಇದು ಹಿಂಗಲ್ಲ ಹಂಗೆ ಅಂದ್ರೆ ಇಲ್ಲ. ಅವಾಗ ಅವರೇ ಹೇಳ್ಬಿಡ್ತಾರೆ, ಮೇಡಮ್ ನೀವು ಮಾಡ್ತಾರ ಸರಿ ಇಲ್ಲ ಅಂತ ಅವ್ರು ಹೇಳ್ಬಿಡ್ತಾರೆ. ಸೊ ಆ ರೀತಿ ಇರುತ್ತೆ. ಕ್ವಾಲಿಫಿಕೇಶನ್ ಇಂಪಾರ್ಟೆಂಟ್ ಅಲ್ಲ. ಸೊ ಇದು ಒಂದು ಪೇಷನ್ಸ್ ತುಂಬಾ ಇಂಪಾರ್ಟೆಂಟು. ಅದಾದ್ಮೇಲೆ ನೆಕ್ಸ್ಟ್ ನಾವು ಸಾಧಿಸ್ತೀನಿ, ಈ ಮಕ್ಕಳಿಗೆ ನನ್ನ ಕೈಯಿಂದ ಏನಾದರೂ ಮಾಡೇ ಮಾಡ್ತೀನಿ ಅಂತ ಅವರು ಮನಸ್ಸಲ್ಲಿ ಇಟ್ಕೊಂಡು ಬಂದರೆ ಖಂಡಿತ. ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ನೀವು ಬಂದು ಎಷ್ಟು ವರ್ಷ? 5 ವರ್ಷ ಆಯ್ತು ನಾನು ಬಂದು. ನಿಮ್ಗೆ ಏನಾದ್ರು ನಾನು ಫಸ್ಟ್ ಟೈಮ್ ಬಂದಾಗ ಮಕ್ಕಳು ನೋಡಿದಾಗ? ಏನಾದ್ರು ಗೊತ್ತಿರಲಿಲ್ಲ, ಇತ್ತು ಇಲ್ಲಿ ಬಂದ್ಮೇಲೆ ಗೊತ್ತಾಯಿತು.
ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಮೇಡಮ್ ಎಲ್ಲ ಹೇಳ್ಬಿಟ್ಟು ನನಗೆ. ನೀವು ಸ್ಟಾರ್ಟಿಂಗ್ ಬರೋಕ್ಕೆ ತೊಂದರೆ ಅನಿಸ್ತಾ ಮಾಡೋಕ್ಕಾಗುತ್ತಾ ಹಾಗೆ ಅಂತ ನಿಮ್ಗೆ ಇಲ್ಲ ಫಸ್ಟ್ ಅನಿಸ್ತು, ಆಮೇಲೆ ಇಲ್ಲ ಖುಷಿ ಆಯ್ತು ತುಂಬ. ಹೋಗ್ತಾ ಹೋಗ್ತಾ ನೀವು ಹೊಂದ್ಕೊಳ್ಳೋದು. ನನಗೂ ಮಕ್ಕಳಿಲ್ಲ ಇತ್ತು, ಇಲ್ಲಿ ಮಕ್ಕಳನ್ನ ನೋಡಿ ತುಂಬ ಮಕ್ಕಳಿಂದ ತುಂಬ ಖುಷಿ ಇತ್ತು. ಆ್ಯಂಡ್ ಇವಾಗ ಮೇಡಮ್ ನಿಮಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಏನಾದ್ರು 5 ಜನ ಸ್ಟೂಡೆಂಟ್ಸ್ನ ನೀವು ಒಬ್ಬರೇ ಹ್ಯಾಂಡಲ್ ಮಾಡಬೇಕು. ಸೊ ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಇದು ಮಕ್ಕಳಿಗೆ ಆಟ ಸಾಮಾನು ಎಲ್ಲ ಕೊಟ್ಬಿಟ್ಟು ಕೂರಿಸ್ಕೊಂಡು ಇವಾಗ ಅಷ್ಟು ಜನ ಗಲಾಟೆ ಮಾಡಿದ್ರು ನೀವು ಹ್ಯಾಂಡಲ್ ಮಾಡ್ತೀರಾ? ತಾಳ್ಮೆ ಬೇಕಷ್ಟೇ. ಇದು ಕಲ್ಪರಿತ ಸ್ಟೂಡೆಂಟ್ ಇದ್ದಾನೆ, ಸೊ ನೀನು ಅವ್ರು ತಿಳ್ಕೊಳೋಣ, ಇನ್ನು ಇವತ್ತು ಏನೇನು ನಡೀತು ಅಂತ ಅವ್ನ ಬಾಯಿನ ತಿಳ್ಕೊಳೋಣ. ನೋಡಿದ್ದಾನೆ ನಾನು ಬೆಳಗ್ಗೆಯಿಂದ. ಏನು ನಡೀತು ಇವತ್ತು? ನೀನು ಯಾವುದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ? ಎಷ್ಟು ಖುಷಿ ಆಯಿತು ಪಾರ್ಟಿಸಿಪೇಟ್ ಮಾಡಿ? ಪ್ರಾಕ್ಟೀಸ್ ಮಾಡಿದ್ದ ಮುಂಚೆನೆ? ಯಾರು ಹೇಳ್ಕೊಟ್ರಲ್ಲ ನಿಮಗೆ ಡ್ಯಾನ್ಸ್ ಎಲ್ಲ? ಮುಂಚೆ ಎಲ್ಲ ಲೈಕ್ ಬಿಫೋರ್ ಅಂದರೆ ನೀನು ಡ್ಯಾನ್ಸ್ ಎಲ್ಲ ಮಾಡ್ತಿದ್ದ, ಡ್ಯಾನ್ಸ್ ಪಾರ್ಟಿಸಿಪೇಟ್ ಮಾಡ್ತಿದ್ದ? ಸೊ ಇಲ್ಲಿ ಬಂದು ಕಲ್ತಿದ್ದು ನೀನು ಏನೇನು ಕಲಿತೆ ಇಲ್ಲಿ ಬಂದು ನೀನು? ಹಾಂ, ಇವಾಗ ನೀನು ಎಲ್ಲ ಲೈಕ್ ಮೇನ್ ಇವಾಗ ಸ್ವಲ್ಪ ಟೀಚರ್ಸ್ ಇದೆ, ಫೇವ್ರೆಟ್ ಟೀಚರ್ಸ್ ಇದೆ, ಯಾರ ಹತ್ರ ಹಿಂಗೆ ಜಾಸ್ತಿ ಇನ್ವಾಲ್ವ್ ಆಗಿ ಜಾಸ್ತಿ ನಿಮ್ಗೆ ಅರ್ಥ ಆಗೋದು ಯಾವ ಟೀಚರ್ಸಿಂದ? ಅರುಣ ಮ್ಯಾಮ್ ಅಷ್ಟೊಂದು ಫೇವ್ರೇಟ್. ಯಾಕೆ ಏನು ಮ್ಯಾಮಲ್ಲಿ ಏನು ಇಷ್ಟ ಆಗುತ್ತೆ ಮ್ಯಾಮಲ್ಲಿ ನಿಮಗೆ? ಅರುಣ ಮ್ಯಾಮ್ ಸ್ಟ್ರಿಕ್ಟಾ? ಓ ನಿಜ. ನೀನು ತಳ್ಳನೇ ಮಾಡಲ್ಲ ಮತ್ತೆ? ನೀನು ತಳ್ಳೆ ಮಾಡಿದಾಗ ಏನು ಮಾಡ್ತಾರೆ ಮ್ಯಾಮ್? ನೀನು ತಿಳ್ಕೊತೀಯ ಅವಾಗ ತಿರ್ಗಾ ಅದನ್ನೇ ಮಾಡ್ತೀಯ? ತಿಳ್ಕೊಂಡು ಅದನ್ನು ತಿದ್ಕೊಂತೀಯ? ನಾವು ಸ್ಕೂಲ್ ಫೌಂಡರ್ ಆದ ಶ್ರೀಕಾಂತ್ ಸರ್ನ ಭೇಟಿ ಮಾಡಿ ಅವ್ರ ಮುಖಾಂತರ ನಾವು ಸ್ಕೂಲ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ತೀವಿ. ಏನೆಲ್ಲ ತಿಳ್ಕೊಂಡ್ರಿ ಅಂತ ಬನ್ನಿ ನೋಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ನೀವು ಇಲ್ಲಿ ಏನು ವರ್ಕ್ ಮಾಡ್ತಿದ್ದೀರಾ? ಇಲ್ಲಿ ಭಗವಂತ ನನಗೆ ಫೌಂಡರ್ ಆಗಿ ಬಿಟ್ಟಿದ್ದಾರೆ. ಈ ಶಾಲೆನ ಫೌಂಡರ್ ಆಗಿ ನಡೆಸ್ಕೊಂಡು ಹೋಗುವಂಥ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರೆ. ಸರ್, ನೀವು ಏನು ಓದಿದ್ದೀರಾ ಸರ್? ನಾನು ಓದೋ ಬರೀ 7ನೇ ಕ್ಲಾಸ್. ಓಕೆ ಸರ್, ಮತ್ತು ಈ ಸ್ಕೂಲ್ ಒಂದು ಚಿಕ್ಕ ಕ್ವಶನ್ ಅಂದರೆ ಚಿಕ್ಕ ಡೌಟ್ ನನಗೆ. ಈಗ ಸ್ಕೂಲ್ ಓಪನ್ ಮಾಡಬೇಕಂದ್ರೆ ತುಂಬ ಜನ ಇರುತ್ತೆ, ಅಂದರೆ ಓಪನ್ ಮಾಡಿ ಬರೀ ಮೈಂಡಲ್ಲಿ ಇರುತ್ತೆ ಓಪನ್ ಮಾಡಬೇಕು, ಬಟ್ ಅವ್ರಿಗೆ ಗೊತ್ತಿರಲ್ಲ ಏನೇನು ಮಾಡಬೇಕು ಅಂತ. ಸೊ ನೀವು ಈ 9 years ಜರ್ನಿಯಲ್ಲಿ ನಿಮ್ಮ ಸ್ವಲ್ಪ ಚೂರು ನಿಮ್ಗೆ ಏನೇನು ಎಕ್ಸ್ಪೀರಿಯನ್ಸ್ ಆಯಿತು ಸ್ಕೂಲ್ ಓಪನ್ ಮಾಡಬೇಕಾದ್ರೆ? ನಿಮ್ಗೆ ಏನೇನೆಲ್ಲ ಫೇಸ್ ಮಾಡಿದ್ರಿ ಚೂರು ಹೇಳ್ತೀರಾ ಸರ್ ನಮಗೂ? ಮೊದಲನೇದಾಗಿ ಸ್ಕೂಲ್ ಓಪನ್ ಮಾಡೋಕೆ ಡವ ಅಂತ ಹೊಡ್ಕೊತಾ ಇದ್ವಿ. ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ಏನು ಮಾಡಲಿ ನಾನು, ಹೇಗೆ ಮಾಡಲಿ? ಅದಕ್ಕೆ ಮುಂಚಿತವಾಗಿ ಏನು ಮಾಡ್ತಾ ಇದ್ವಿ ಅಂತಂದರೆ, ನನಗೆ ಭಗವಂತ 2 ಕೊಟ್ಟದ್ದು ಸ್ಪೆಷಲ್ ಮಕ್ಕಳು ವರವಾಗಿ ನೀಡಿದ್ರು. ಆ ವರವಾಗಿ ನೀಡಿದ 2 ಮಕ್ಕಳಿಂದ ನಮ್ಮ ಮನೆಯವರು ಅವ್ರನ್ನ ಓದ್ಸೋಕ್ಕಾಯ್ತು. ನಾನು ಓದ್ತೀನಿ, ಇಂಥ ಮಕ್ಕಳಿಗಾಗಿ ಓದಿ ನಾನು ಸರ್ಟಿಫಿಕೇಟ್ ತೊಗೊಳ್ತೀನಿ ಅಂತ ಹೇಳಿದ್ರು. ಸರಿ ಓದಮ್ಮ ಅಂತೇಳಿ ಓದಿಸಿ, ನಾವು ಓದಿಸೋವಾಗ 15 ವರ್ಷದ ಹಿಂದೆ ಅಂದರೆ ನಾನು ಮದುವೆ ಆದಾಗ 15 ವರ್ಷ ಟೈಲರ್ ಆಗಿದ್ದೆ, 15 ವರ್ಷ ಆಟೋ ಓಡಿದ್ದೆ. ಈಗ 9 ವರ್ಷದಿಂದ ಶಾಲೆ ನಡೆಸೋ ಭಾಗ್ಯನ ಭಗವಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಮುಖ್ಯ ಕಾರಣ ನನ್ನ 2 ಮಕ್ಕಳು ಮತ್ತು ನನ್ನ ಶ್ರೀಮತಿ. ಇಂಥ ಒಂದು ಶ್ರೀಮತಿ ಮತ್ತು ಮಕ್ಕಳು ಸಿಗದೆ ಹೋಗಿದೆ ಈ ಶಾಲೆ ನಡೆಸೋಕ್ಕೆ ನಾವು ಸಾಧ್ಯ ಆಗ್ತಾ ಇಲ್ಲ. ಈ ಮಕ್ಕಳು ನಮ್ಮ ಮನೆ ಇರೋದ್ರಿಂದ ಇವ್ರ ಬಗ್ಗೆ ತಿಳ್ಕೊಂಡು ನಾವು ಯಾಕೆ ಇನ್ನೂ ಇತರೆ ಮಕ್ಕಳಿಗೆ ಒಂದು ಕ್ಲಾಸನ್ನು ಕೊಡಬಾರ್ದು, ನಾನು ಮಾಡೋ ಕೆಪಾಸಿಟಿ ಇದೆ ಅಂಥೇಳಿ ಮಲ್ಲೇಶ್ವರಮಲ್ಲಿ ಹಲವಾರು ಸ್ಕೂಲಲ್ಲಿ ಅವ್ರು ಟ್ರೈನಿಂಗನ್ನು ತೊಗೊಂಡು ಟೀಚರಾಗಿ, ಅಸಿಸ್ಟೆಂಟ್ ಟೀಚರಾಗಿ ಮತ್ತು ಟೀಚರಾಗಿ ಆಮೇಲೆ ಸರ್ಟಿಫಿಕೇಟನ್ನು ಪಡ್ಕೊಂಡು ಜೊತೆಗೆ ಇಲ್ಲಿ ಬಂದು ನಾವು ಒಂದು ಸ್ವಲ್ಪ ಸ್ಕೂಲ್ ಯಾಕೆ ಓಪನ್ ಮಾಡೋದು, ನಮ್ಮ ಕೈಲಿ ಕೆಲಸ ಇಟ್ಕೊಂಡು ನಾವು ಯಾಕೆ, ನನ್ನ 2 ಮಕ್ಕಳು ಇದ್ದಾರೆ, ಬೇರೆ ಮಕ್ಕಳು ಸೇರಿಸ್ಕೊಳ್ಳೋಣ ಮಾಡೋಣ ಅಂಥೇಳಿ ನಮ್ಮ ಮನೆ ಒಂದು ಪ್ಲ್ಯಾನ್ ಮಾಡೋದು. ಆದರೆ ನನಗೆ ಭಯ, ಪ್ಲ್ಯಾನ್ ಏನೋ ಮಾಡಿದ್ದಾರೆ, ಹೆಂಗೆ ಮಾಡೋದು? ಈ ಒಂದೊಂದು ಇಟ್ಟಿಗೆಗಳನ್ನ ಈ ಕೋಟೆ ಕಟ್ಟಬೇಕಾದ್ರೆ, ಈ ಕಲ್ಪವೃಕ್ಷನ ಕೋಟೆನ ಕಟ್ಟಬೇಕಾದ್ರೆ ಒಂದೊಂದು ಇಟ್ಟಿಗೆಗೂ ಭಾಳ ಕಷ್ಟಪಟ್ಟಿದ್ದೀವಿ. ಇವತ್ತಿಗೂ ನಾವೇ ಸ್ವಂತ ಬಿಲ್ಡಿಂಗ್ ಎಲ್ಲ ಬಾಡಿಗೆ ಬಿಲ್ಡಿಂಗ್ ಎಲ್ಲ ಇರೋದು, ಅದು ನಡ್ಸ್ಕೊಂಡು ಹೋಗೋ ಭಾಗ್ಯ ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ನನ್ನ 2 ಮಕ್ಕಳಿಂದ ಸಿಕ್ಕಂಥ ಪಾಠ ನಮಗೆ ಇಲ್ಲಿವರೆಗೂ ತಂದಿಸಿದೆ. ಅದರಲ್ಲಿ ನಮ್ಮ ಶಾಲೆಗೆ ಬಂದಂಥ ಮಕ್ಕಳಲ್ಲಿ 14 ಮಕ್ಕಳು ನಾರ್ಮಲ್ ಸ್ಕೂಲ್ಗೆ ಪ್ರಮೋಟ್ ಆಗಿದ್ದಾರೆ. ಇದು ನಮ್ಮ ಸ್ಕೂಲ್ಗೆ ದೊಡ್ಡ ಅಚೀವ್ಮೆಂಟು. ನನಗೆ ಸಿಕ್ಕಿದ ಮಗಳು ಎದೆ ಉಬ್ಬಿಸಿ ಹೆಮ್ಮೆಯಿಂದ ಹೇಳ್ತೀನಿ, ಅಂಥ ಮಕ್ಕಳು ಯಾರಿಗೂ ಸಿಕ್ಕಲ್ಲ. ಅಂಥ ಮಕ್ಕಳು ನಮಗೆ ಸಿಕ್ಕಿದ್ದಾರೆ. ನಾವು ಯಾವತ್ತೂ ಅನಾರೋಗ್ಯ ಮಕ್ಕಳನ್ನ ಕೊಟ್ಟಿದ್ದೆ ಅಂತ ದೇವರ ಕೊರಗಲೂ ಇಲ್ಲ, ನಾವು ಏನೂ ಮಾಡ್ಕೊಳ್ಳಿಲ್ಲ. ಭಗವಂತ ನೀ ಕೊಟ್ಟಿದ್ದು ನೀನೇ ನಡೆಸು ಅಂತ ಕೇಳ್ಕೊಂಡ್ವಿ, ಅವ್ನು ನಡೆಸ್ತಾ ಇದ್ದಾನೆ. ಇವತ್ತಿಗೂ ನಾವು ನಡೀತಾ ಇದ್ದೀವಿ. ಈಗಾಗಲೇ 20 ವರ್ಷ ನಮ್ಮ ಜೊತೆ ಆಟ ಪಾಠವನ್ನು ಆಡಿ ನಲ್ದಾಡಿ ಅಸಿಸ್ಟೆಂಟ್ ಟೀಚರಾಗಿ, ಒಂದು ಸ್ಟೂಡೆಂಟಿಂದ ಅಸಿಸ್ಟೆಂಟ್ ಟೀಚರಾಗಿ ವರ್ಕ್ ಮಾಡಿ 25 ಮಕ್ಕಳನ್ನ ಮೇಂಟೈನ್ ಮಾಡ್ತಾ ಇದ್ದಂಥ ಮಗಳು. ಭಗವಂತ ಅವಳು ಕೊಟ್ಟಂಥ ಆಯುಷ್ 20 ವರ್ಷ.
ಅವಳನ್ನ ಕರ್ಕೊಂಡಿದ್ದಾರೆ. ಕರ್ಕೊಂಡು 1 ವರ್ಷ ಆಯಿತು. ನನ್ನ ಮಗನಿಗೆ 22 ವರ್ಷ. ಇವತ್ತಿಗೂ ಸಹ ನಮ್ಮ ಮಗು ತಾನೇ ಎತ್ಕೊಂಡು ಮುದ್ದಾಡ್ಕೊಂಡು ಓಡಾಡ್ತಾ ಇದ್ದೀವಿ. ಕೈಕಾಲು ಸ್ವಾಧೀನ ಇಲ್ಲ ಅಂದರೂ ಅವ್ನ ಮೆಮೊರಿ ಪವರ್ ತುಂಬ ಚೆನ್ನಾಗಿದೆ. ಹಸುವಾದರೆ ಕೇಳ್ತಾನೆ, ಏನು ಬೇಕು ಕೇಳ್ತಾನೆ, ಮಾಡ್ತಾನೆ. ಯಾವತ್ತೂ ನನ್ನ 2 ಮಕ್ಕಳು ಹಠ ಮಾಡಿಲ್ಲ, ನನಗೆ ಇಂಥದೇ ಬೇಕು, ಇಂಥದೇ ಕೊಡಿಸಿ. ಒಂದು ಹಸುವು ಅಂತ ಹೇಳಿದವರಲ್ಲ, ನಾಡು ನೋಡಿ ಕೊಟ್ಟರೆ ತಿಂದರು, ಇಲ್ಲ ಅಂತೇನಿಲ್ಲ. ಅಂಥ ಮಕ್ಕಳನ್ನ ಪಡೆದಂಥ ಭಾಗ್ಯವಂತರು ನಾವು. ಸರಿ, ಯಾವ ಮೂಮೆಂಟ್ ಆದರೂ ನೀವು ಧೈರ್ಯ ಸ್ವಲ್ಪ ಕಮ್ಮಿ, ಧೈರ್ಯ ಕೆಟ್ಟಿ ಇದಾಗುತ್ತಾ ಏನಪ್ಪ ಅಂತ ಆ ಮೂಮೆಂಟ್ ಬಂದಿದ್ದೀರಾ? ಸ್ಟಾರ್ಟಿಂಗಲ್ಲಿ ಓಪನಿಂಗಲ್ಲಿ ಬಂದಿತ್ತು. ಸ್ಟಾರ್ಟಿಂಗಲ್ಲೇ ಏನಪ್ಪ ಮಾಡೋದು ಅಂತೇಳಿ ಒಂದೊಂದೇ ಹೆಜ್ಜೆ ಇಡ್ತಾ ಕೊನೆಗೆ ಸರ್ಟಿಫಿಕೇಟು ತೊಗೊಂಬಂದ್ವಿ. ಸ್ಕೂಲ್ ಓಪನ್ ಮಾಡೋ ಬಿಲ್ಡಿಂಗ್ ಕೆಳಗೆ ಯಾರೂ ಬಿಲ್ಡಿಂಗ್ ಕೊಟ್ಟಿರಲಿಲ್ಲ, ಎಲ್ಲ ಭಯಪಟ್ಟು ಅಯ್ಯೋ ಒಂದು ಮಕ್ಕಳ ಆಗಲ್ಲ ಹೋಗಪ್ಪ ಅಂತ. ಕೊನೆಗೊಬ್ಬರು ಹೆಡ್ ಮಾಸ್ಟ್ರು, ನಾನು ಅದೇ ಡಿಪಾರ್ಟ್ಮೆಂಟ್ ಇರೋದು, ನಾನು ಕೊಡ್ತೀನಿ ಬನ್ನಿ ಅಂತ ಕೊಟ್ಟರು. ಅವ್ರು ಕೊಟ್ಟಂಥ ಮನೆ ಸ್ವಲ್ಪ ಪುಟ್ಟದಾಗಿತ್ತು. ಒಂದು 6 ತಿಂಗಳಲ್ಲಿದ್ವಿ. ಆಮೇಲೆ ಮಕ್ಕಳು ಜಾಸ್ತಿ ಆದರು, ಮತ್ತೆ ಬೇರೆ ಬಿಲ್ಡಿಂಗ್ ಹೋದ್ವಿ. ಮತ್ತೆ ಮಕ್ಕಳು ಜಾಸ್ತಿ ಆದರು, ಇನ್ನೂ ಬೇರೆ ಬಿಲ್ಡಿಂಗ್ ಬಂದ್ವಿ. ಈಗ 4ನೇ ಬಿಲ್ಡಿಂಗ್ ಇದು. ಇಲ್ಲಿ ಮಕ್ಕಳನ್ನ ಸುಮಾರು ಒಂದು 50-60 ಮಕ್ಕಳನ್ನ ಮೇಂಟೈನ್ ಮಾಡಬೇಕು, ಅಷ್ಟು ಜಾಗ ಇದೆ. ಸೊ ಹಾಗಾಗಿ ಈ ಬಿಲ್ಡಿಂಗಲ್ಲಿ ಎಲ್ಲಿವರೆಗೂ ಸಾಧ್ಯವಾಗುತ್ತೋ ಪೋಷಕರ ಕಣ್ಣೀರು ಒರೆಸುವಂಥ ಕೆಲಸ ಮಾಡೋಣ ಅಂತೇಳಿ ನಮ್ಮ ಕಣ್ಣೀರನ್ನು ಒರೆಸ್ಕೊಂಡು ಅವ್ರ ಕಣ್ಣೀರು ಒರೆಸುವಂಥ ಕೆಲಸ ಭಗವಂತ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ ಅಷ್ಟೇ. ನಾವೇನು ಮಾಡ್ತಾರೆ, ನಾವು ನಿಮಿತ್ತ ಮಾತ್ರ ನಮ್ಮ ಕೈಯಿಂದ ಅವ್ನು ಮಾಡಿಸ್ತಾ ಇದ್ದಾನೆ. ಮೇಡಮ್, ನಿಮ್ಗೊಂದು ಕ್ವಶನ್. ನೀವು ಅಂದ್ರೆ ಸರ್ ಹೇಳ್ದಂಗೆ ನೀವು ಓದಕ್ಕೆ ಓದ್ರಿ ಅಂತ ಕೇಳ್ಪಟ್ಟೆ ಸರ್. ಅವಾಗ ನಿಮ್ಗೆ ಏಜ್ ಎಷ್ಟಿತ್ತು ಮೇಡಮ್? 32. ಅವಾಗ ನಿಮಗೆ ಕಷ್ಟ ಇಲ್ಲ? ಅಕ್ಕ ಮತ್ತು ಇಬ್ಬರು ಮಕ್ಕಳು ನೋಡಿಕೊಂಡು ನೀವು ಟೀಚಿಂಗ್ ಹೆಂಗೆ ಮ್ಯಾನೇಜ್ ಮಾಡ್ತಿದ್ರಿ? ಅದು ತುಂಬ ಕಷ್ಟನೇ ಇತ್ತು, ಆದರೆ ಅನಿವಾರ್ಯ. ಅದನ್ನ ಮಾಡಿದ್ರೇ ಇಂಥ ಒಂದು ಸ್ಟೇಜ್ ಬರೋಕ್ಕಾಗೋದು, ಇಂಥ ಒಂದು ಕ್ಲಾಸಸ್ ಮಾಡೋಕ್ಕಾಗೋದು ಅಂತಂದು. ಯಾಕಂದರೆ ಕ್ಲಾಸೇ ಗೊತ್ತಿಲ್ಲ ಅಂದರೆ ನಾವು ಏನು ಮಕ್ಳಿಗೆ ಕರ್ಕೊಂಡು ಮಾಡೋಕ್ಕಾಗಲ್ಲ. ಸೊ ಎಕ್ಸಾಮ್ಗೆ ಅವರು ತುಂಬ ಸಪೋರ್ಟ್ ಮಾಡಿದ್ರು. ಅವ್ರ ಸಪೋರ್ಟಿಂಗ್ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದು ಸ್ಟಾರ್ಟ್ ಮಾಡಿದ್ಮೇಲೆ ನಮಗೂ ಟೆಸ್ಟ್ ಕ್ಲಾಸಸ್ ಇರುತ್ತೆ, ಕ್ರಾಸ್ ಚೆಕ್ಗಳೆಲ್ಲ ಇರ್ತಾವೆ ನಮಗೂ. ಅದೆಲ್ಲ ಪಾಸ್ ಆದಮೇಲೆ ನಾವು ಈ ಮಕ್ಕಳಿಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಪೇರೆಂಟ್ಸ್ ಬರ್ತಾರೆ, ಕಿವಿ ಕೇಳಿಸ್ತಿರೋಂಥ ಮಕ್ಳು ಅವ್ರಿಗೆ ಗೊತ್ತಿರುತ್ತೆ, ಆದರೂ ಕೇಳಿಸುತ್ತೆ ಅಂತ ತಗೊಂಬಂದು ಇಲ್ಲಿ ಬಿಡ್ತಾರೆ. ಅವಾಗ ನಾವು ಆ ಮಕ್ಳಿಗೆ ಕ್ಲಾಸಸ್ ಮಾಡ್ತಾನೆ ನಮ್ಗೆ ಗೊತ್ತಾಗೋದು, ನಾವು ಈ ಥರ ಒಂದು ಎಕ್ಸಾಮಲ್ಲಿ ಪಾಸ್ ಆಗಿದ್ದೀವಿ ಅಂತ. ಇಲ್ಲಿ ಎಷ್ಟೋ ಮಕ್ಳಿಗೆ ನಾರ್ಮಲ್ ಆಗಿರೋದು ಅಂತ ಮಕ್ಳಿಗೆ ಬರ್ತಾರೆ, ಮೇಡಮ್ ಎಲ್ಲ ಗೊತ್ತು ಆದ್ರೂ ಏನು ಮಾಡ್ತಾ ಇಲ್ಲ ಅಂತ. ಅದನ್ನ ನಾವು ಕ್ಲಾಸ್ ಮಾಡೋವಾಗೆ ಗೊತ್ತಾಗ. ಯಾಕೆ ಹೇಳಿ, ನಾವು ಈ ಎಕ್ಸಾಮು, ಈ ಕ್ಲಾಸಸ್ಸು, ಈ ಎಕ್ಸ್ಪೀರಿಯನ್ಸು, ಟೀಚರ್ಸ್ದು ಇದೆಲ್ಲ ಆಸ್ ಎ ಪೇರೆಂಟ್ಸ್, ನಾವು ಸ್ಪೆಷಲ್ ಆಗಿ ಪೇರೆಂಟ್ಸ್ ಆಗಿರೋದ್ರಿಂದ ಈ ಕಡೆಯಿಂದ ನಮ್ಗೆ ಇನ್ನೂ ಹೆಚ್ಚಿನ ಗಮನ ಅದ್ರ ಮೇಲೆ ಇರುತ್ತೆ. ಅವಾಗ ನಮಗೆ ಗೊತ್ತಾಗುತ್ತೆ. ಸೊ ಈ ರೀತಿ ಸರ್, ಈಗ ಇಲ್ಲಿರೋ ಒಂದು ಸ್ಟೂಡೆಂಟ್ ಪ್ರಮೋಟ್ ಆಗಿ ನಾರ್ಮಲ್ ಸ್ಕೂಲ್ಗೆ ಹೋಗ್ತಾರಲ್ಲ, ಸೊ ಈ ಸ್ಕೂಲಿಂದ ನಾರ್ಮಲ್ ಸ್ಕೂಲ್ಗೆ ಹೋಗೋ ಸ್ವಲ್ಪ ಪ್ರೊಸೀಜರ್ ಇರುತ್ತಲ್ಲ, ಸೊ ಏನು ಸರ್ ಆ ಪ್ರೊಸೀಜರ್? ನಾವು ಅಡ್ಮಿಷನ್ ಮಾಡ್ಕೊಬೇಕಾದ್ರೆ ಮೊದಲು ಅಪ್ಪ ಅಮ್ಮನ ಮಾತಿದೆ, ನಿಮ್ಮ ಮಗು ಇಂಪ್ರೂವ್ಮೆಂಟ್ ಆಗಿದ್ರೆ ಮಾತ್ರ ಸೇರಿಸ್ಕೊಳ್ತೀವಿ. ಸುಮ್ಮನೆ ಇಂಪ್ರೂವ್ಮೆಂಟ್ ಆಗಿರೋ ಮಕ್ಕಳನ್ನ ಸೇರಿಸ್ಕೊಂಡು ನಾವು ದುಡ್ಡು ತೊಗೊಳೋಂಥರಲ್ಲ, ನಮ್ಗೆ ಆ ಥರ ದುಡ್ಡು ಬೇಕಾಗಿಲ್ಲ. ಸೊ ನೀವೇನು ಫೀಸ್ ಕೊಡ್ತೀರಾ ಆ ಐಕ್ಯೂ ಲೆವೆಲ್ ಮೇಲೆ ಹೋಗುತ್ತೆ. ಎಲ್ಲರಿಗೂ ಒಂದೇ ಥರ ಫೀಸ್ ಇರಲ್ಲ. ಆ ಐಕ್ಯೂ ಲೆವೆಲ್ಗೆ ಏನು ಫೀಸನ್ನು ಫಿಕ್ಸ್ ಮಾಡುತ್ತೋ ಫಿಕ್ಸ್ ಮಾಡ್ತೇವೆ. ಅದೇ ಥರ ನಾನು ಇಷ್ಟು ದುಡ್ಡು ಕೊಟ್ಟಿದ್ದೇನೆ, ನನ್ನ ಮಗು ಏನು ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ನಾವು ಓರಲ್ಲಿ ಹೇಳಲ್ಲ, ರೈಟಿಂಗಲ್ಲಿ ಫೈಲ್ನ ಕೊಡ್ತೀವಿ. ಆ ಫೈಲ್ ತೊಗೊಂಡು ನೀವು ಯಾವುದೇ ಸ್ಕೂಲ್ಗೆ ಹೋಗ್ಬೋದು ಅಥವಾ ಯಾವುದೇ ಡಾಕ್ಟರ್ ಹತ್ರ ಹೋಗ್ಬೋದು. ಅಕಸ್ಮಾತ್ ಏನಾದ್ರು ಡೌಟ್ಸ್ ಇದ್ದರೆ ಅವ್ರು ಕ್ವಶನ್ ಮಾಡಿದ್ರೆ ಆನ್ಸರ್ ಮಾಡಲಿಕ್ಕೆ ನಾವು ರೆಡಿ ಇರ್ತೀವಿ. ಇನ್ನೊಂದು, ಈಗ ನನ್ನ ಮಗು ಇಲ್ಲಿ ಬಂದು ಸೇರಿದೆ, ನೀವು ಸೇರಿಸೋವಾಗ ಆ ಮಗು 8 ವರ್ಷನೋ 10 ವರ್ಷನೋ ಆಗಿರುತ್ತೆ. ಅದು ಆಟಿಸಮ್ ಆಗಿರ್ಬೋದು ಅಥವಾ ಬೇರೆ ಮತ್ತೊಂದು MR ಆಗಿರ್ಬೋದು, ಏನೇ ಆಗಿರ್ಬೋದು. ಅದು ಗುಣಪಟ್ಟು ಹೊರಡುವಾಗ ಒಂದು 16 ವಯಸ್ಸು ಆಗಿರ್ಬೋದು. ಆ 16 ವಯಸ್ಸಾಗಿ ನೀವೇನು ಮಾಡ್ತೀರಾ, ಡೈರೆಕ್ಟಾಗಿ SLCಗೆ ಹಾಕ್ಬಿಡ್ತೀರ. ಆ ಥರ ಮಾಡಬಾರ್ದು, ಅದು ದೊಡ್ಡ ತಪ್ಪು. ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದಲೇ ಬರಬೇಕು. ಈಗ ನಾವು ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಪಾಯ ಹಾಕಿದ್ಮೇಲೆ ಬಿಲ್ಡಿಂಗ್ ಕಟ್ಟೋಕ್ಕಾಗೋದು. ಈ ಪಾಯನೆಲ್ಲ ಬಿಲ್ಡಿಂಗ್ ಕಟ್ಟೋದು ಏನಾಗುತ್ತೆ, ಹಾಗೆ ಡೈರೆಕ್ಟಾಗಿ SLC ಹೋದಾಗ ಏನಾಗುತ್ತೆ, ಆ ಮಗುಗೆ ಅಷ್ಟೊಂದು ಓದಿಲ್ಲಿಂದ ಬರುತ್ತೆ. ಹಾಗಾಗಿ ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ ಹೋಗಬೇಕು. ಹಂಗೆ ಹೋಗೋಕ್ಕಾಗಲಿಲ್ವಾ, ಅದಕ್ಕೆ ಅಂತ ಸ್ಪೆಷಲ್ ಸ್ಕೂಲ್ಗಳಿದೆ, ಎಜುಕೇಷನ್ ಸ್ಕೂಲ್ಗಳಿದೆ, NIOS ಇದೆ, ಎಕ್ಸಾಮ್ ಬರಿಬೋದು. ನಿಮ್ಗೆ ಅಷ್ಟೊಂದು ಬೇಜಾರು, NIOS ಎಕ್ಸಾಮ್ ಬರ್ಸ್ಕೊಬೋದು, ಪಾಸ್ ಮಾಡಿಸ್ಕೊಬೋದು. ಅವರು ಓದೋವಂಥ ಒಂದೊಂದೇ ಸಬ್ಜೆಕ್ಟ್ ಕೊಡಿ, ಪರವಾಗಿಲ್ಲ, ಸುಮ್ಮನೆ ಪಾಸ್ ಮಾಡಿಸ್ಬೇಡಿ. ಅವ್ರು ಓದಿ ಪಾಸ್ ಮಾಡಿ ಹೋಗುವಂಥದ್ದು ಅನುಕೂಲ ಇದೆ, ಸಾಕಷ್ಟು ಸರ್ಕಾರ ಮಾಡಿದೆ, ಮಾಡಿಕೊಡುತ್ತೆ. ಸೊ ಹಾಗಾಗಿ ನೀವು ಅಂಥ ಕಡೆ ಹೋಗಿ ಸೇರಿಸ್ಕೊಬೋದು. ಅಲ್ಲಿ ಏನಾದರೂ ಕ್ವಶನ್ ಮಾಡಿದ್ರೆ ನಾವು ಆನ್ಸರ್ ಮಾಡಿರ್ತೀವಿ. ಈ ಮಗು ಯಾವ ಥರ ಹಿಂಗೆ ನಾರ್ಮಲ್ ನೀವು ಪ್ರಮೋಟ್ ಮಾಡಿ ಅಂತ ಕೇಳಿದ್ರೆ ನಾವು ನಮ್ಮ ಹತ್ರ 5,000 ಗೋಲ್ಸ್ ಇರುತ್ತೆ. ಆ 5,000 ಗೋಲ್ಸಲ್ಲಿ ಏನೇನು ಗೋಲ್ಸ್ ರೀಚ್ ಮಾಡಿದೆ, ಒಂದು 100 ಗೋಲ್ಸ್ ರೀಚ್ ಮಾಡಿದ್ರೆ ಸಾಕು.
ಆ ಗೋಲ್ಸ್ ರೀಚ್ ಮಾಡಿದ್ರೆ ಅವ್ನು ನಾರ್ಮಲ್ ಸ್ಕೂಲ್ಗೆ ಹೋಗುವಂತ ಎಲಿಜಿಬಲ್ ಇರುತ್ತೆ. ಸೊ ಅವ್ನು ನಾರ್ಮಲ್ ಸ್ಕೂಲ್ಗೆ ಹೋಗಿಲ್ಲ ಅಂದ್ರೂ ನಾವು ಇಲ್ಲಿ ವೊಕೇಶನಲ್ ಟ್ರೈನ್ ಅಪ್ ಕೊಡ್ತೀವಿ. ವೊಕೇಶನಲ್ ಟ್ರೈನ್ ಅಪ್ ಪ್ಲೇಟು, ಗ್ಲಾಸು, ಈ ಥರ ಎಲ್ಲ ನಾವು ಯಾಕಂದ್ರೆ ಫೈಲ್ ಮಾಡೋದು, ರೋಸು, ಫ್ಲವರ್ಸು, ಈ ಥರ ಎಲ್ಲ ಸೇಲ್ಸಿಂಗ್ ಇರುತ್ತೆ. ಆ ಮಕ್ಕಳಿಗೆ ಅಲ್ಲಿ ಮ್ಯಾನೇಜ್ ಮಾಡೋ ಥರ ಅವರೇ ಒಂದು ಅಂದ್ರೆ ಅವರೇ ಸಂಪಾದನೆ ಮಾಡ್ಕೊಂಡು ಸೆಲ್ಫ್ ಅವರೇ ಒಂದು ಮಾಡೋ ಥರ Self employed. ಮಾಡ್ಕೊಡ್ತೀವಿ ಆ ಥರ. ಇವೆಲ್ಲ ಮಾಡಿದ್ರೆ ದೇ ಆರ್ ಎಲಿಜಿಬಲ್ ಟು ನಾರ್ಮಲ್ ಸ್ಕೂಲ್. ಎಸ್. ಸರ್ ಈಗ ಒಬ್ರು ಸ್ಟೂಡೆಂಟ್ ಬರ್ತಾರೆ ಅನ್ಕೊಳ್ಳಿ, ಅವ್ರ ಏಜ್ ಅಂದರೆ ಫಾರ್ ಎಕ್ಸಾಂಪಲ್ 19 ಆಗಿ 30 ಆಗಿ ಏನಾಗಲಿ ನಿಮ್ಗೆ ಗೊತ್ತಾಗುತ್ತೆ ಓಕೆ ಅವ್ರಿಗೆ ಇಂಪ್ರೂವ್ ಆಗ್ಬೋದು, ನಿಮ್ಮ ಸ್ಕೂಲಿಗೆ ಸೇರಿದಾಗ ನೀವು ಹೇಳ್ಕೊಡಾಗ ಇಂಪ್ರೂವ್ ಆಗ್ಬೋದು ಅಂತ. ನನ್ನ ಕ್ವಶನ್ ಏನಂದರೆ ಏಜ್ ಮ್ಯಾಟರ್ ಆಗುತ್ತಾ ಸೇರಿಸ್ಕೊಂಡು? ನಮ್ಮಲ್ಲಿ ಏಜ್ ಲಿಮಿಟ್ ಇಲ್ಲ. ಕಾರಣ ಇಷ್ಟೇ, ಈಗ ನೋಡಿ ಕೆಲವು ಸ್ಕೂಲ್ಗಳಿಗೆ 16 ವರ್ಷ ಅಥವಾ 18 ವರ್ಷಕ್ಕೆ ಲಾಸ್ಟ್ ಮಾಡ್ತಾರೆ, ಮತ್ತೆ ಅವ್ರ ಮುಂದೆ ಅದು ಮುಂದುವರ್ಸ್ಕೊಂಡು ಹೋಗೋದಿಲ್ಲ. ನಾವು ಯಾಕೆ ಅದನ್ನು ಮತ್ತೆ ಮಕ್ಕಳನ್ನ ಮುಂದುವರ್ಸಿದ್ರೆ ಅವ್ರು ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅವ್ರ ಭವಿಷ್ಯ ನಾವು ಹಾಳು ಮಾಡಬಾರ್ದು. ಅದಕ್ಕೆ ಅಂತಾನೆ ಸ್ಟೂಡೆಂಟ್ ಅಲ್ಲದೆ ವೊಕೇಶನ್ ಟ್ರೈನಿಂಗ್ ಅಂತ ಮೇಡಮ್ ಹೇಳಿದಾಗೆ ಕ್ಯಾಂಡಲ್ ಮಾಡೋದು, ಪೇಪರ್ ಮಾಡೋದು, ಪೇಪರ್ ಲೋಟ ಮಾಡೋದು ಕೆಲಸಗಳನ್ನ ಹೇಳ್ಕೊಟ್ಟಾಗ ಅವ್ರ ಕಾಲ ನಿಂತ್ಕೊಂಡು ಸೆಲ್ಫ್ ಎಂಪ್ಲಾಯ್ ಆಗ್ತಾರೆ. ಅದು ಯಾವ ಥರ ಆಗ್ತದೆ ಅಂತ ಮೇಡಮ್ ತಿಳಿಸ್ಕೊಡ್ತಾರೆ. ಒಂದು ಮಾತು ಸೊ ಅದೇ ಇವಾಗ ಒಂದು ಮಗು ಬಂದ ತಕ್ಷಣ ಆ ಮಗುದು IQ ಲೆವೆಲ್ ಚೆಕ್ ಮಾಡ್ತೀವಿ ನಾವು. IQ ಲೆವೆಲ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಆ ಮಕ್ಕಳಿಗೆ ನಾವು ಇಂಡಿಪೆಂಡೆಂಟ್ ಬದುಕೋದು ಹೇಗೆ ಅಂತ ನಾವು ಕ್ಲಾಸಸ್ನ ಕೊಡ್ತೀವಿ. ಏಜ್ ಮ್ಯಾಟರ್ ಆಗಲ್ಲ. ಏಜ್ ಮ್ಯಾಟರ್ ಆಗಲ್ಲ. ಕಲಿತ್ರು ಯಾರಾದ್ರೆ ಕಲಿತ್ರೆ ನೀವು ಹೇಳ್ಕೊಡೋಕೆ ರೆಡಿ. ಇಂಪ್ರೂವ್ಮೆಂಟ್ ಆಗ್ತದೆ. ಇಂಪ್ರೂವ್ಮೆಂಟ್ ಆಗುವಂಥ IQ ಮಕ್ಕಳು ಲೆವೆಲ್ ಮಾತ್ರ ಮಾಡಿ ಚೆಕ್ ಮಾಡಿದ್ಮೇಲೆ ಅಸೆಸ್ಮೆಂಟ್ ಮಾಡಿದ್ಮೇಲೆ ಓಕೆ ಅವ್ರು ಮಾಡ್ಬೋದು, ಅವರು ಏನಾದರೂ ಮಾಡ್ಬೋದು ಈ ಶಾಲೆಯಲ್ಲಿ ಅಂದ್ರೆ ಎಷ್ಟು ಅಂಥವ್ರನ್ನ ಪರ್ಸೆಂಟ್ ಮೇಡಮ್ ಇವಾಗ ಹೆಂಗ್ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟ್ ಅಸೆಸ್ಮೆಂಟ್ ಮಾಡೋದು ಗೊತ್ತಾಗುತ್ತೆ. ಅಸೆಸ್ಮೆಂಟ್ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟ್ ಇದೆ, ಏನಿತ್ತ ಅಂತ ಗೊತ್ತಾಗುತ್ತೆ. ಯಾವ ಏಜಲ್ಲಿ ಯಾವ ಬುದ್ಧಿ ಇದೆ. ಈಗ 10 ವರ್ಷದ ಮಗುನೋ ಇಲ್ಲ 20 ವರ್ಷದ ಮಗು ಇದ್ರೆ ಆ ಮಗು ಯಾವ ಏಜಲ್ಲಿ ಯಾವ ಬುದ್ಧಿ ಇದೆ ಅದು ಅಸೆಸ್ಮೆಂಟ್ ಮಾಡಿದಾಗಲೇ ಗೊತ್ತಾಗೋದು. ಆ ಅಸೆಸ್ಮೆಂಟ್ ಮಾಡಿದಾಗ ರಿಪೋರ್ಟ್ ಕೊಡ್ತಾರೆ, ಅದನ್ನ ತಗೊಂಡು ಮುಖಾಂತರ ನೀವು ಸೇರಿಸ್ಕೊಳ್ಳೋದು ಬಿಡೋದು. ಕೆಲವು ಮಕ್ಕಳು ನೋಡಿ ಎಷ್ಟೇ ಇದಾಗಿರಲಿ ನೋಡೋಕೆ ಚೆನ್ನಾಗಿರ್ತಾರೆ, ನಾರ್ಮಲ್ ಆಗಿರ್ತಾರೆ, ಅವ್ರಿಗೆ ಎಷ್ಟೇ ಹೇಳ್ಕೊಡಿ ಅವ್ರ ತಲೆಗೆ ಹೋಗೋದಿಲ್ಲ. ಸೊ ಅಂಥ ಮಕ್ಕಳಿಗೆ ಸೇರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇನ್ನು ಕೆಲವರು ಬೆಡ್ ರೆಸ್ಟ್ ಆಗುತ್ತೆ, ಅಂಥ ಮಕ್ಕಳು ಸೇರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅವ್ರು ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಇಂಪ್ರೂವ್ಮೆಂಟ್ ಆಗಿ ಪಾಪ ಅವ್ರು ಹಣ ಖರ್ಚು ಮಾಡಿ ವೇಸ್ಟ್ ಮಾಡೋದು. ಅವ್ರ ಹಣ ಯಾವುದೇ ಕಾರಣ ವ್ಯರ್ಥ ಆಗಬಾರ್ದು. ಏನೇ ಅವ್ರು ಕಷ್ಟಪಟ್ಟಿರೋ ಹಣ ವ್ಯರ್ಥ ಆಗದಾಗಿ ನನ್ನ ಮಗು ಚೆನ್ನಾಗಾಗುತ್ತೆ. ಅವ್ರು ಏನು ಮಾಡ್ತಾರೆ, ನನ್ನ ಮಗು ಚೆನ್ನಾಗಾಗಲಿ. ಒಂದು ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ ಏನಕ್ಕೆ ಕೊಡ್ತಾರೆ, ಗುಣ ಆಗಲಿ ಅಂತ ಕೊಡ್ತಾರೆ. ನಾವಿಲ್ಲಿ ಗುಣಪಡಿಸಿದ್ರೆ ಸುಮ್ಮನೆ ಬರೀ ಹಣಕ್ಕೆ ಮಾತ್ರ ನಾವು ಬೆಲೆ ಕೊಟ್ಟು ಕೂತ್ಕೊಂಡ್ರೆ ಅದಕ್ಕೆ ಪ್ರಯೋಜನ. ನಾವು ಪಟ್ಟ ಶ್ರಮ ಎಲ್ಲ ನೀರು ಹೋಮ ಮಾಡೋಕ್ಕಾಗುತ್ತೆ. ಆ ರೀತಿ ಆಗಬಾರ್ದು. ಇನ್ನೊಂದೇನಪ್ಪ ಅಂತಂದರೆ ಈ ಶಾಲೆ ನಮಗೆ ಮೀಸಲಾಗಿರುತ್ತೆ. ನಾಳೆ ಸಹ ಇಂಥ ವಿಶೇಷ ವಿದ್ಯಾರ್ಥಿನೇ ಬಂದು ಇದನ್ನು ಮುಂದುವರಿಸಬೇಕು ಅಂತ ನಮ್ಮ ಸಾಕಷ್ಟು ಜನ ಇದ್ದಾರೆ. ನಾವಿಲ್ಲ ಅಂದ್ರೆ ನಡೆಸ್ತೀವಿ ಕೆಪಾಸಿಟಿ ಸಾಕಷ್ಟು ಮಕ್ಕಳಿದೆ, ಅವ್ರನ್ನ ತಯಾರು ಮಾಡಿದ್ದೀವಿ, ಅವರೇ ಅದನ್ನು ಮುಂದುವರಿಸ್ತಾರೆ. ಆ ಒಂದು ನಂಬಿಕೆ ನಮಗೆ ಗುರು ರಾಘವೇಂದ್ರ ರಾಯರ ಅನುಗ್ರಹದಿಂದ ಖಂಡಿತ ಸಾಧ್ಯವಾಗಿದೆ, ಸಾಧ್ಯವಾಗ್ತಾ ಇದೆ. ಇದೆಲ್ಲವೂ ಶ್ರೀ ಕೃಷ್ಣನ ಪಾದಕ್ಕೆ ಅರ್ಪಿಸ್ಬಿಡ್ತಾ ಇದೆ. ಸರ್ ಇವಾಗ ಪೇರೆಂಟ್ಸ್ ಇವಾಗ ಮಗು ಡಿಸೇಬಲ್ ಅಂದ್ಕೊಳ್ರಿ ಅಂದರೆ ಅವ್ರು ಏನು ಕೊಂಡಿರ್ತಾರೆ ಓಕೆ ಹೋಪ್ ಇಟ್ಬಿಟ್ಟಿರ್ತಾರೆ, ಅಂದರೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ. ಏನೂ ಆಗಲ್ಲ, ಹುಟ್ಟಿದ ಹಿಂಗೆ ಆಗ್ಬಿಟ್ಟಿದೆ, ಏನು ಚೇಂಜ್ ಮಾಡೋಕ್ಕಾಗಲ್ಲ. ಏನಂದರೆ ಯಾರೊಬ್ರು ಮಾರ್ಕೆಟ್ ಇರ್ತಾರೆ ಹಂಗೆ ಹಿಂಗೆ ಅಂದ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಸೊ ಡಿಪ್ರೆಷನ್ ಹೋಗೋದಾಗಲಿ ಹೋಗಿ ಬಿಟ್ಬಿಟ್ಟಿರ್ತಾರೆ, ಓಕೆ ಏನು ಚೇಂಜೇ ಆಗಲ್ಲ ಇನ್ನ ಅಂತ. ಅವ್ರಿಗೆ ಅಷ್ಟೇ ನಮ್ಗೆ ಅರ್ಥ ಆಯಿತು. ಕೆಲವು ಪೋಷಕರು ಏನಾಗುತ್ತೆ ಅಂದರೆ ಇಂಥ ಮಕ್ಕಳು ಹುಟ್ಬಿಡಂದ್ರೆ ಕೆಲವು ಸಂಸಾರಗಳು ಬೇರೆ ಬೇರೆ ಆಗುತ್ತೆ. ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಆಗ್ಬಿಡ್ತಾರೆ, ಇಂಥ ಮಗು ಹುಟ್ಬಿಟ್ಟು ಬೇಡ ಅನ್ನೋ ಥರ ಆ ಲೆವೆಲ್ಗೆ ಹೋಗುವಂಥ ಎಷ್ಟೋ ಸಂಸಾರಗಳಿದೆ. ಇನ್ನು ಎಷ್ಟೋ ಸಂಸಾರಗಳು ಚಾಲೆಂಜ್ ಆಗಿ ತಗೊಂಡು ಆ ಮಕ್ಕಳನ್ನ ಒಂದು ದಾರಿ ತಗೊಂಬಂದಿದ್ದಾರೆ. ಎಲ್ಲ ಈ ಥರ ಇದ್ದಾರೆ, ಆ ಥರನೇ ಇದ್ದಾರೆ. ಈ ಡಿಪ್ರೆಷನ್ಗೆ ಯಾಕೆ ಹೋಗಬಾರ್ದು ಅಂತಂದರೆ ಈ ಮಕ್ಕಳನ್ನ ಕೆಲವರು ಬಚ್ಚಿಟ್ಕೊತಾರೆ. ಸಂಬಂಧಿಗೂ ತೋರಿಸಲ್ಲ, ಸ್ನೇಹಿತರು ತೋರಿಸಲ್ಲ, ಅಂತಹ ಪೋಷಕರು ಇದ್ದಾರೆ. ಇದ್ರ ಬಗ್ಗೆ ಅವ್ರಿಗೆ ಯಾವ ರೀತಿ ಪಾಠ ಕೊಡಬೇಕು ಅಂತ ಮೇಡಮ್ ಅವ್ರು 1-2 ಮಾತು ಹೇಳ್ತಾರೆ ಕೇಳಿ. ಅದೇ ಈ ಥರ ಮಕ್ಕಳಿಗೆ ನಾವು ಫಸ್ಟ್ ನಾವು ಪೇರೆಂಟ್ಸ್ಗೆ ಕೌನ್ಸಿಲಿಂಗ್ ಕೊಡಬೇಕಾಗುತ್ತೆ. ಸೊ ಅವ್ರಿಗೆ ರಿಯಲೈಸ್ ಆಗಬೇಕು ಇದೇ ಇಷ್ಟೇ ಜೀವನ. ಸೊ ಈಗ ಆಗ್ಬಿಟ್ಟಿದೆ, ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ನೋಡಬೇಕು. ಹಿಂದೆ ಆಗೋದನ್ನ ಯೋಚನೆ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಮಗು ಈ ಥರ ಡಿಸೇಬಲ್ ಆಗಿದೆ, ಏನು ಮಾಡೋಕ್ಕಾಗತ್ತೆ, ಏನು ಮಾಡೋಕ್ಕೆ ಸಾಧ್ಯ ಅನ್ನೋದನ್ನ ನಾವು ಪೇರೆಂಟ್ಸ್ಗೆ ಕೌನ್ಸಿಲಿಂಗ್ ಮುಖಾಂತರ ಹೇಳ್ಕೊಟ್ಟು ಅವ್ರಿಗೂ ಒಂದು ಪೇಷನ್ಸ್ನ ಕಳಿಸಿ. ಸೊ ಮನೆಯಲ್ಲಿ ಅಬ್ನಾರ್ಮಲ್ ಅಂದರೆ ಅವರು ಏನು ಸಾಧಿಸದೇ ಇಲ್ಲ. ಎಷ್ಟು ಜನ ಒಲಿಂಪಿಕಲ್ಲಿ, ಸ್ಪೋರ್ಟ್ಸಲ್ಲಿ, ಕ್ರಿಕೆಟಲ್ಲಿ, ಫಿಲಮ್ ಇಂಡಸ್ಟ್ರಿಯಲ್ಲಿ ಯಾವ ತಾನೇ ಸಾಧಿಸಿಲ್ಲ ಇಂಥ ಡಿಸೇಬಲ್ ಮಕ್ಕಳಲ್ವಾ. ನಾರ್ಮಲ್ ಮಕ್ಕಳಿಗೆ ಏನು ಕಮ್ಮಿನೇ ಇಲ್ಲ. ಅಷ್ಟು ಇರೋವಾಗ ನಾವು ಯೋಚನೆ ಯಾಕೆ ಮಾಡಬೇಕು? ಬೇಕಾಗಿರೋ ತಾಳ್ಮೆ ಒಂದಷ್ಟೇ, ಇಬ್ಬರು ಸಪೋರ್ಟ್, ಅಪ್ಪ ಅಮ್ಮ ಸಪೋರ್ಟ್ ಇದ್ದರೆ ಮಗು ಎಲ್ಲಿ ಬೇಕಾದರೂ ಥ್ಯಾಂಕ್ ಯು ಮೇಡಮ್. ನನ್ನ ಫ್ರೆಂಡಿಂದ ಈ ಸ್ಕೂಲ್ ಬಗ್ಗೆ ಗೊತ್ತಾಯಿತು, ಕಲ್ಪವೃಕ್ಷ ಸ್ಕೂಲ್ ಬಗ್ಗೆ. ನಾನು ಅಂದ್ಕೊಂಡೆ ಫಂಕ್ಷನ್ ಅಂತ ಹೇಳಿದ್ರು ನನ್ನ ಫ್ರೆಂಡು. ನಾನು ಫಂಕ್ಷನ್ ನಾರ್ಮಲ್
ಫಂಕ್ಷನ್ಸ್ ಇರುತ್ತೆ, ಡ್ಯಾನ್ಸು ಅಥವಾ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂತ ಇರುತ್ತೆ. ಬಟ್ ಇಲ್ಲಿ ಬಂದಾಗ ಗೊತ್ತಾಯಿತು ಏನೇನೆಲ್ಲ ಇದೆ ಮತ್ತು ನಾವು ಏನೆಲ್ಲ ಕಲಿಬೋದು ಈ ಸ್ಕೂಲಿಂದ ಅಂತ. ಮಕ್ಕಳು ಎಷ್ಟು ಆ್ಯಕ್ಟಿವ್ ಆಗಿದ್ರು ಎಲ್ಲ ನಾನು ಕಣ್ಣಾರೆ ನೋಡ್ಪಟ್ಟೆ. ನಾವೇ ಅಂದ್ಕೊಂಡು ಈ ಸ್ಪೆಷಲ್ ಡಿಸೇಬಲ್ಡ್ ಮಕ್ಕಳು ನೋಡಿದಾಗ ಏನಂತೀರಿ, ಓಕೆ ಏನು ಹಾಸ್ಪಿಟಲ್ಗೆ ತೋರಿಸಿ ಕ್ಯೂರ್ ಮಾಡಿಬಿಟ್ರೆ ಸಾಕು ಅಂತ ಅಂದ್ಕೊತೀರಿ. ಬಟ್ ಅದು ಓಕೆ, ಬಟ್ ಅದಕ್ಕಿಂತ ಇನ್ನೂ ಇದೆ. ಮಕ್ಕಳು ಕಲಿಯೋಂಥದ್ದು, ಮಕ್ಕಳು ತಿಳಿಯುವಂಥದ್ದು ತುಂಬ ಇದೆ. ಅಂದರೆ ಎಲ್ಲರಿಗೂ ಒಂದು ಟ್ಯಾಲೆಂಟನ್ನು ದೇವ್ರು ಕೊಟ್ಟಿರ್ತಾನೆ. ಆ ಟ್ಯಾಲೆಂಟ್ನ ಶೋಕೇಸ್ ಮಾಡೋಕ್ಕೆ ಕಲ್ಪವೃಕ್ಷ ಸ್ಕೂಲ್ ಅಂತ ಸ್ಪೆಷಲ್ ಸ್ಕೂಲ್ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇಂಥ ಮಕ್ಕಳಿಗೆ ಅಂತ ಹೇಳ್ಬೋದು. ಮಕ್ಕಳು ತುಂಬ ಚುರುಕಾಗಿದ್ದಾರೆ. ಅಂದರೆ ಇವನ್ ಡಿಫ್ರೆನ್ಸು ಗೊತ್ತಾಗುತ್ತೆ. ನಾವು ನೋಡಿದಾಗ ಮೊದಲು ಹೇಗಿದ್ರು ಈಗ ಹೇಗಿದ್ದಾರೆ ಅಂತೆಲ್ಲ ನಾವು ಕ್ಲೀನಾಗಿ ನೋಡ್ಪಟ್ಟೆ. ತುಂಬ ಇಂಪ್ರೂವ್ಮೆಂಟ್ ಇದೆ ಮಕ್ಕಳಲ್ಲಿ. ಸೊ ನಾನು ತುಂಬ ಖುಷಿ ಆಯ್ತು ಇಲ್ಲಿ ಬಂದು. ಮುರಿದ ರೆಕ್ಕೆಗಳನ್ನು ಹಾರಲು ಯತ್ನಿಸುವರು, ಬಿದ್ದರು ಮತ್ತೆ ಏಳುವ ಧೈರ್ಯ ತೋರುವರು, ಕಷ್ಟಗಳ ನಡುವೆ ನಗುವನ್ನು ಹುಡುಕುವರು, ಅಂಗವಿಕಲರಲ್ಲ ಅವರು ಜೀವನದ ಗೆಳೆಯರು. ಚಕ್ರ ಕುರ್ಚಿಯಲ್ಲಿ ಜಗತ್ತನ್ನು ಸುತ್ತುವರು, ಕೈಗಳಿಲ್ಲದಿದ್ದರೂ ಕಲೆಗೆ ಜೀವ ಕೊಡುವರು, ಮಾತನಾಡಲಾರರು ಆದರೆ ಭಾವನೆ ವ್ಯಕ್ತಪಡಿಸುವರು, ಅಂಗವಿಕಲರಲ್ಲ ಅವರು ನಮ್ಮಂತೆಯೇ ಇರುವರು. ಅವರ ಶಕ್ತಿ ಅಪಾರ, ಅವರ ಮನಸ್ಸು ವಿಶಾಲ, ಸಹಾನುಭೂತಿ ಬೇಡ ಅವರಿಗೆ ಬೇಕು ಪ್ರೀತಿ ನಿರಂತರ, ಅವಕಾಶ ನೀಡಿದರೆ ಅವರು ಬೆಳಗುವರು ತಾರೆಗಳಂತೆ, ಅಂಗವಿಕಲರ ಬಾಳು ನಮ್ಮೆಲ್ಲರೊಂದಿಗೆ ಬೆರೆಯಲಿ ಸಂತೆ.